ಎಲ್ಲರಿಗೂ ಶುಭ ಸಂಜೆ. ನಿಮ್ಹಾನ್ಸ್ ಹಾಗೂ ವಯೋಮಾನಸ ಸಂಜೀವಿನಿ ವತಿಯಿಂದ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇಂದು ನಮ್ಮೊಟ್ಟಿಗೆ ಬರೀ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನಷ್ಟೇ ಅಲ್ಲ, ಅದರೊಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಅಂದರೆ ದಿನಚರಿಗಳಲ್ಲಿ ಹೇಗೆಲ್ಲ ನಡೀತಾ ಇರುತ್ತೆ ಸಮಾಜದಲ್ಲಿ, ಹಾಗೂ ವೃದ್ಧರ ಆರೈಕೆ ಆಗಿರ್ಬೋದು, ಅವ್ರನ್ನೆಲ್ಲ ನಾವು ಹೇಗೆ ನೋಡ್ಕೊಳ್ತೀವಿ. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ವೃದ್ಧಾಶ್ರಮ ಅಥವಾ ವೃದ್ಧರನ್ನ ಆರೈಕೆ ಮಾಡುವಂತಹ ಸ್ಥಳಗಳು ಹೇಗೆ ನಡೀತವೆ, ಅದರಲ್ಲಿ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಒಂದು ಏಜಲ್ಲಿ ನನಗೂ ಕೂಡ ಆ ಕ್ಯೂರಿಯಾಸಿಟಿ ತುಂಬ ಇತ್ತು. ಅಲ್ಲಿಗೆ ಹೋಗಿ ಒಂದ್ಸಲ ನೋಡೋವರೆಗೂ ನಮಗೆ ಪ್ರಾಕ್ಟಿಕಲ್ ಆಗಿ ಅದು ಹೇಗೆಲ್ಲ ಇರುತ್ತೆ, ಅದನ್ನ ಹೇಗೆ ರನ್ ಮಾಡ್ತಾರೆ, ಅದನ್ನ ರನ್ ಮಾಡೋದ್ರಲ್ಲಿ ಎಷ್ಟು ಕಷ್ಟಗಳಿರುತ್ತೆ ಅನ್ನೋದನ್ನ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗತ್ತೆ. ಜಸ್ಟ್ ನಾವು ವೃದ್ಧಾಶ್ರಮ ಅಂದರೆ ವಯಸ್ಸಾದವ್ರು ಇರ್ತಾರೆ ಅಂತ ಒಂದು ಥಾಟ್ ಇರುತ್ತೆ, ಬಟ್ ಅದನ್ನ ನಡೆಸಬೇಕು ಅಂತಾದರೆ ಹೇಗೆ ಏನೆಲ್ಲ ಪಿಲ್ಲರ್ಸ್ ಬೇಕು ಅದಕ್ಕೆ, ಅದನ್ನ ಒಂದು ಪ್ರಾಕ್ಟಿಕಲ್ ಆಗಿ ಅವರು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವ್ರು ನಮ್ಮೊಟ್ಟಿಗೆ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ವಿಜಯ್ ಮೋರೆ ಅವರಿದ್ದಾರೆ. ವೆಲ್ಕಮ್ ಸರ್. ವಿಜಯ್ ಮೋರೆ ಅವರನ್ನ ಡಾಕ್ಟರ್ ಸರಸ್ವತಿ ಅವರು ಕೂಡ ನಮ್ಮ ವಯೋಮಾನಸ ಸಂಜೀವಿನಿಯ ಒಬ್ರು ಪಿಲ್ಲರ್ ಅಂತಾನೆ ಹೇಳ್ಬೋದು. ಅವ್ರನ್ನ ಇವಾಗ ಸ್ಪೀಕರ್ ಇಂಟ್ರೊಡಕ್ಷನ್ ಕೊಡೋದ್ರ ಮೂಲಕ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಯು ಮ್ಯಾಮ್. ಯು ಆರ್ ಮ್ಯೂಟ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ಒಬ್ಬರು ವಿಶಿಷ್ಟ ವ್ಯಕ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಸ್ವಾಗತನ ಕೋರುತ್ತೇನೆ. ಸರ್, ಸ್ವಾಗತ ನಿಮಗೆ ಈ ಕಾರ್ಯಕ್ರಮಕ್ಕೆ. ಶ್ರೀ ವಿಜಯ್ ಮೋರೆ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಮಾಜಿ ಮಹಾಪೌರರು ಮತ್ತು ಸಾಮಾಜಿಕ ಕಾರ್ಯಕರ್ತರು. ಅವರ ಹಲವಾರು ಕಾರ್ಯಕ್ರಮಗಳಲ್ಲಿ ಕೆಲವೊಂದನ್ನು ಮಾತ್ರ ನಾನೀಗ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಮುಖ್ಯವಾದ ಕೆಲವೊಂದು ಕಾರ್ಯಕ್ರಮಗಳು ಏನಪ್ಪಾ ಅಂತಂದ್ರೆ, ಒಂದು ರದ್ದೆಯಿಂದ ಬುದ್ಧಿ ಕಡೆಗೆ. ಸೊ ಈ ಒಂದು ಚಟುವಟಿಕೆಯಲ್ಲಿ ಅವರು ಬೆಳಗಾವಿ ಜಿಲ್ಲೆಯ ಒಂದು ಸಿಟಿ ಲಿಮಿಟ್ಸ್ ನಲ್ಲಿ ಕೆಲವೊಮ್ಮೆ ಹೊರಗಡೆಯಿಂದನೂ ಕೂಡ ರದ್ದೆಯನ್ನ ಕಲೆಕ್ಟ್ ಮಾಡ್ಕೊಳ್ತಾರ. ಅವರು ಅದನ್ನ ಕಲೆಕ್ಟ್ ಮಾಡಿಕೊಂಡಂತಹ ರದ್ದೆಯನ್ನ ಅವರು ಮಾರಾಟ ಮಾಡಿ ಅದರಿಂದ ಬರುವ ಹಣವನ್ನ ಶಾಲಾ ಮಕ್ಕಳಿಗೆ ಪುಸ್ತಕವನ್ನು ಕೊಡುವುದಾಗಿರ್ಬಹುದು, ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವಂತಹ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಆ ಹಣವನ್ನ ಅವರು ಉಪಯೋಗಿಸ್ತಾರೆ. ಇದು ಒಂದು ಅವರ ಒಂದು ಚಟುವಟಿಕೆ. ಇದರ ಜೊತೆಗೆ ಕಳೆದ ಒಂದು 35 ವರ್ಷಗಳಿಂದ 1596 ಅನಾಥ ಶವಗಳಿಗೆ, ಅಂದ್ರೆ ಅನ್ಕ್ಲೇಮ್ಡ್ ಬಾಡೀಸ್, ನಮ್ಮ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬಂದಂತಹ ಹಲವಾರು ಅನಾಥ ಶವಗಳಿಗೆ ಇವರು ಸಾಂಪ್ರದಾಯಿಕವಾಗಿ ಅಂತಿಮ ಸಂಸ್ಕಾರವನ್ನು ಕೂಡ ನಡೆಸಿರ್ತಾರೆ. 1998ರಿಂದ ಇವರ ಒಂದು ವಿಶೇಷ ಆಸಕ್ತಿ ಏನಪ್ಪಾ ಅಂತಂದ್ರೆ ವೃದ್ಧರ ಕುರಿತು ವಿಶೇಷ ಕಾಳಜಿ ಮತ್ತು ಆರೈಕೆ. ಸೊ ಇದರಲ್ಲಿ ಅವರು 1998ರಿಂದ ಶಾಂತಾಯಿ ವೃದ್ಧಾಶ್ರಮವನ್ನ ನಡೆಸ್ತಾ ಬಂದಿದ್ದಾರೆ. ಇದರಲ್ಲಿ ಇದುವರೆಗೂ ಕೂಡ 300ಕ್ಕಿಂತ ಅಧಿಕ ವೃದ್ಧರಿಗೆ ಉಚಿತವಾಗಿ ಆಶ್ರಯ, ಊಟ ತಿಂಡಿಯ ವ್ಯವಸ್ಥೆ, ಅವ್ರಿಗೆ ಎಲ್ಲಾ ರೀತಿಯ ಚಟುವಟಿಕೆಗಳಿಗೆ ಒಂದು ಆಸ್ಪದವನ್ನ ಮಾಡಿಕೊಟ್ಟಿದ್ದಾರೆ. ಕೋಮಲಾದ ಒಂದು ಅವರ ಚಟುವಟಿಕೆಗಳನ್ನ ಕುರಿತು ನಾವು ಒಂದು ಸ್ಲೈಡ್ಸ್ ಮಾಡಿದ್ವಲ್ಲ, ಶೇರ್ ಮಾಡಬಹುದು. ಸೊ ನಾವು ಈ ನಿಟ್ಟಿನಲ್ಲಿ ಈ ವಯೋಮಾನಸ ಸಂಜೀವಿನಿಯಲ್ಲಿ ವೃದ್ಧರ ಒಂದು ಆರೈಕೆಯನ್ನ ಕುರಿತು ವೈದ್ಯರಾಗಿ ನಾನು ಮಾತಾಡಬಹುದು, ಯಾವ ರೀತಿ ನಾವು ಆರೈಕೆ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಈಗ ನಾನು ಒಂದು ಸಣ್ಣ ಉದಾಹರಣೆಯನ್ನ ತೆಗೆದುಕೊಳ್ತೀನಿ ಅಂತಂದ್ರೆ, ನಂದೇ ಒಂದು ಉದಾಹರಣೆಯನ್ನ ತಗೊಳ್ಬೇಕಂತಂದ್ರೆ, ನಮ್ಮ ಮನೆಯಲ್ಲಿ ವಯಸ್ಸಾದ ಅತ್ತೆ ಮಾವ ಅವ್ರು ಇದ್ದಂತ ಒಂದು ಕಾಲದಲ್ಲಿ ಅವರು ಒಬ್ರನ್ನ ನನಗೆ ಮ್ಯಾನೇಜ್ ಮಾಡೋದು ನಾನು ತುಂಬಾ ಕಷ್ಟಪಡ್ತಾ ಇದ್ದೆ. ಡಾಕ್ಟರ್ ಆಗಿ ಎಷ್ಟೊಂದ್ಸರಿ ಅವರ ಒಂದು ನಡವಳಿಕೆನ ಯಾವ ರೀತಿ ಇದು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟು ಅವ್ರನ್ನ ಮ್ಯಾನೇಜ್ ಮಾಡ್ತಾ ಇದ್ದೆ. ಇದು ಕೇವಲ ನನ್ನೊಬ್ಳ ಒಂದು ಸಮಸ್ಯೆ ಅಲ್ಲ, ಹಲವಾರು ಕುಟುಂಬದಲ್ಲಿ ನಾವು ಇದನ್ನ ನೋಡ್ಬೋದು. ನಾವು ಒಬ್ರನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗಿರುವಂತಹ ಈ ಸಮಯದಲ್ಲಿ ಅವರು ಹಲವಾರು ವೃದ್ಧರನ್ನ ಇಷ್ಟು ವರ್ಷಗಳಿಂದ ಯಾವುದೇ ತೊಂದರೆ ಇಲ್ಲದೆ ನೋಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಅವರ ಒಂದು ಕಾರ್ಯಕ್ರಮ, ಅವರ ಒಂದು ಚಟುವಟಿಕೆಗಳು ಅವ್ರು ಯಾವ ರೀತಿ ನಿಭಾಯಿಸ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಇವತ್ತಿನ ದಿನ ಅವರು ನಮ್ಗೆ ಈ ಒಂದು ನಿರ್ವಹಣೆ, ಅವರು ವೃದ್ಧರ ಆರೈಕೆಯನ್ನ ಹೇಗ್ ಮಾಡ್ತಾರೆ, ಅವ್ರಿಗೆ ಇದರ ಈ ವೃದ್ಧಾಶ್ರಮವನ್ನು ನಡೆಸೋದಕ್ಕೆ ಒಂದು ಸ್ಫೂರ್ತಿ ಎಲ್ಲಿಂದ ಬಂತು, ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ ಮೇಡಮ್.
ನಮಸ್ಕಾರ ಕೋಮಲ. ಮೇಡಮ್. ಎಸ್ ಮ್ಯಾಮ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಸರ್ ಮೇಡಮ್ ಹೇಳಿದ ತರ ಈ ವೃದ್ಧರ ಆರೈಕೆ ಆಗಿರ್ಬೋದು ಅಥವಾ ವೃದ್ಧಾಶ್ರಮನ ಮಾಡ್ಬೇಕು ಅನ್ನೋ ಸ್ಫೂರ್ತಿ ನಿಮ್ಗೆ ಯಾಕೆ ಸರ್? ಅದನ್ನೇ ಮಾಡ್ಬೇಕು ಅನ್ನೋ ಒಂದ್ ಏಮ್ ಆಗಿರ್ಬೋದು ಅಥವಾ ಅದನ್ನೇ ಮಾಡ್ಬೇಕು ಅಂತ ನಿಮ್ಗೆ ಹೇಗ್ ಥಾಟ್ ಬಂತು ಅಂತ ತಿಳ್ಕೊಳ್ಬೋದಾ? ಏನೈತ್ ಮೇಡಮ್, ನಾನು ಕಳೆದ 35 ವರ್ಷದಿಂದ ಒಂದು ಯುವಕ ಮಂಡಳ ಮಾಧ್ಯಮದಿಂದ ನಾವು ಸಾಮಾಜಿಕ ಕೆಲಸನೂ ಮಾಡ್ತಿದ್ವಿ. ಆ ವೇಳೆಗೆ ಬೆಳಗಾಂನಲ್ಲಿ ಒಂದು ಓಲ್ಡ್ ಏಜ್ ಹೋಮ್ ಇತ್ತು. ಆ ಓಲ್ಡ್ ಏಜ್ ಹೋಮ್ ನಲ್ಲಿ ಸಮ್ ಬೇರೆ ಕಾಸ್ಟ್ ಮಂದಿಗೆ ಅಷ್ಟ ಇಡ್ತಿದ್ವಿ. ಸೊ ನಾವು ಪ್ರತಿ ವರ್ಷ ಅಲ್ಲೇ ಹೋಗಿ ನಮ್ಮ ವಿಜಯ ಪಾಟೀಲ್ ಮತ್ತು ನಾವು ಹೋಗಿ ಅಲ್ಲಿ ಅವ್ರಿಗೆ ಏನ್ ಬೇಕು ಏನಿಲ್ಲ ಕೊಡ್ತೀವಿ. ಆಮೇಲೆ ನಮ್ಮ ವಿಜಯ್ ಪಾಟೀಲ್ ಅವರು ಒಂದು ಜಾಗ ತಗೊಂಡಿದ್ರು. ಆವಾಗ ನಾವು ವಿಚಾರ ಮಾಡುದು, ಬೇರೆ ಬೇರೆ ಕಾಸ್ಟ್ದ ಓಲ್ಡ್ ಏಜ್ ಮಂದಿ ಇದಾರ, ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅವ್ರ ಸಲುವಾಗಿ ಏನಾರ ಮಾಡ್ಬೇಕಂತ ಹೇಳಿ 1998 ನಲ್ಲಿ ಬಾಮನವಾಡಿನಲ್ಲಿ ಶಾಂತಾಯಿ ವೃದ್ಧಾಶ್ರಮ ಅಂತೇಳಿ ವಿಜಯ್ ಪಾಟೀಲ್ ಅವ್ರ ಮದರ್ ಹೆಸರಲ್ಲೇ ನಾವು ಸ್ಟಾರ್ಟ್ ಮಾಡಿದ್ವಿ. ಸರ್, ಇವಾಗ ಹಲೋ. ಪ್ರಸ್ತುತವಾಗಿ ನಿಮ್ಮ ವೃದ್ಧರ ಆರೈಕೆ ಗೃಹದಲ್ಲಿ ಎಷ್ಟು ಜನರಿದ್ದಾರೆ ಸರ್? ಈಗ ಇವತ್ತಿಗೆ 45 ಅಜ್ಜ ಅಜ್ಜಿಗಳಿದ್ದಾರೆ. ಬಟ್ ಅದರಲ್ಲಿ ಫಿಮೇಲ್ ಅಜ್ಜಿಗಳು 35 ಮತ್ತು ಉಳ್ಕಿ ಅಜ್ಜಗಳು ಬಹಳ ಕಡಿಮೆ ಇದ್ದಾರೆ. ಬಟ್ ಅಜ್ಜಿ 35 ಇವತ್ತಿನ ಒಂದು ಅಡ್ಮಿಷನ್ ಆಗಿದೆ. ಟೋಟಲ್ 36 ಅಜ್ಜಿಗಳಿದ್ದಾರೆ. ಮತ್ತು ನಮ್ಮ ಆಶ್ರಮದಲ್ಲಿ ಅಡ್ಮಿಷನ್ ಕ್ರೈಟೀರಿಯಾ ಯಾರಿಗೆ ಪೆನ್ಷನ್ ಇದೆ, ಗವರ್ಮೆಂಟ್ ಇದನ್ನಲ್ಲಿ ರಿಟೈರ್ಡ್ ಆಗಿರ್ತಾರೆ ಅಂತವ್ರು ನಾವು ತಗೋಬಹುದು. ಯಾರು ಗಂಡು ಮಗ ಇದ್ದಾರೆ ಅಂತವ್ರು ನಾವು ತಗೋಬಹುದು. ಯಾರ್ದು ಆಸ್ತಿ ಇದೆ, ಯಾರ ಕಡೆ ದುಡ್ಡು ಸಾಕಷ್ಟು ಇದೆ ಅಂತವ್ರು ನಾವು ತಗೊಳ್ಳಲ್ಲ. ಯಾರಿಗೆ ಏನೂ ಇಲ್ಲ ಅಂತವ್ರಿಗೆ ನಾವು ಹೆಲ್ತ್ ಸರಿ ಇದ್ದವ್ರಿಗೆ ನಾವು ತಗೋತೀವಿ. ನಮ್ ಕಡೆ ಬಂದ ಬಳಿಕ ಅಜ್ಜ ಅಜ್ಜಿ ಕೇರ್ ಟೇಕಿಂಗ್ ನಾವು ತಗೋತೀವಿ. ಸೊ ಹೀಗಾಗಿ 42 ಅಜ್ಜ ಅಜ್ಜಿಗಳಿದ್ದಾರೆ. ಮತ್ತು ಸಿಟಿದಿಂದ 15 ಕಿಲೋಮೀಟರ್ ಅಲ್ಲಿ ನಾವೊಂದು ಕಟ್ಟಿದ್ದು. ಒಂದು ಜಸ್ಟ್ ಲೈಕ್ ಒಂದು ರಿಸಾರ್ಟ್ ಟೈಪ್ ಒಂದು ಆಶ್ರಮ ಆಗಿದೆ. ಹಾ ಸರ್. ಅಂದ್ರೆ ಇವಾಗ ನೀವ್ ಹೇಳಿದ್ರಿ ಎಲ್ಲಾ ಕ್ಯಾಸ್ಟ್ ಅವ್ರುನು ತಗೊಳ್ತಾ ಇದ್ದೀರಾ ನಿಮ್ಮ ವೃದ್ಧರ ಆರೈಕೆಯಲ್ಲಿ? ಹೌದೌದು. ಸರ್, ಇವಾಗ ಇರೋದ್ರಲ್ಲಿ ಇವಾಗ ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ ಅಥವಾ ಏನಾದ್ರೂ ಕೋಮಾರ್ಬಿಡಿಟೀಸ್ ಅಂದ್ರೆ ಡಯಾಬಿಟಿಸ್ ಇರ್ಬೋದು, ಶುಗರ್ BP ಇವಾಗ ಸಾಮಾನ್ಯವಾಗಿ ಇರುತ್ತೆ. ಅದನ್ನೆಲ್ಲ ಕೋಮಲ. ಇವಾಗ ನೀವು ಯಾವ ರೀತಿ ನಿರ್ವಹಿಸ್ತೀರಾ ಸರ್? ಕೋಮಲ, ಒಂದ್ ನಿಮಿಷ. ಹಾ ಸರ್. ಹಾ ಮ್ಯಾಮ್. ಮೊದಲು ಅವರ ಅನುಭವವನ್ನ ಅವರು ಹಂಚ್ಕೊಳ್ಳಿ, ಆಮೇಲಿಂದ ನಿಮ್ಮ ಹಾ. ಪ್ರಶ್ನೆಗಳಿರ್ಲಿ ಅಂತ ನನ್ನ ಒಂದು ಅನಿಸಿಕೆ. ಓಕೆ. ಎಸ್ ಮ್ಯಾಮ್. ಹೇಳಿ ಮ್ಯಾಮ್. ನಿಮ್ಮ ಅನುಭವ. ಹೀಗಾಗಿ ನೀವು ಕೇಳಿದ್ರಿ ಅವ್ರದ್ದು ಬಿಹೇವಿಯರ್. ಈ 42 ಅಜ್ಜ ಅಜ್ಜಿ ಅಂದ್ರ ಒಂದ್ ದೊಡ್ಡ ಬಾಂಬ್ ಇದ್ದವ್ರ. ಯಾಕಂದ್ರ ಪ್ರತಿಯೊಂದು ಅಜ್ಜ ಅಜ್ಜಿದ ಮೆಂಟಲಿ ಥಿಂಕಿಂಗ್ ಮಾಡೋ ಕೆಪಾಸಿಟಿ ಬ್ಯಾರೆ ಇರುತ್ತೆ. ಸೊ ಅವ್ರಿಗೆ ಒಂದ್ ತೌಂದಲ್ಲಿ ಇಡ್ಬೇಕಂದ್ರ ಇದೊಂದು ಬಹಳ ದೊಡ್ಡ ಕಷ್ಟ ಇದೆ. ಮತ್ತೆ ಈ ಕಷ್ಟನು ಪ್ರತಿ ದಿವಸ ಒಂದು ಟೆನ್ಷನ್ ಇರುತ್ತಿದೆ. ಮುಂಜಾನೆ ಎದ್ಬೇಕು ಒಂದು ಟೆನ್ಷನ್ ಇರುತ್ತೆ. ಯಾಕಂದ್ರೆ ಈ ಓಲ್ಡ್ ಏಜ್ ಅದ್ರ ಸಲ ನಾವು ಅದಕ್ಕೆ ನಮ್ಮ ಆಶ್ರಮದ ಹೆಸರು ಚೇಂಜ್ ಮಾಡ್ಬಿಡು, ಶಾಂತಾಯಿ ಸೆಕೆಂಡ್ ಚೈಲ್ಡ್ಹುಡ್ ಅಂತ. ಸಣ್ಣ ಮಕ್ಕಳಿಗೆ ಯಾವ ಪ್ರಕಾರ 10 ಸಲ ಹೇಳ್ಬೇಕು ಕೇಳುದಿಲ್ಲ, ಅದೇ ಪ್ರಕಾರ ಈ ಅಜ್ಜ ಅಜ್ಜಿಗಳು ಸದ್ಯಕ್ಕ ಅದೇ ಪ್ರಕಾರ ಇರ್ತಾರೆ. ಒಂದ್ ನಮ್ಮ ಸಾಕಷ್ಟು ಅನುಭವಗಳು ಇದಾವ ಮೇಡಮ್. ಯಾರಿಗೆ ಚಾ ಬೇಕಾಗಿದ್ರೆ ಯಾವ ಪ್ರಕಾರ ಬೇರೆದವ್ರು ಟೀಸ್ ಮಾಡೋದು, ಯಾರ ಮೇಲೆ ಜಗಳ ಮಾಡ್ಬೇಕಾದ್ರ ಇದೊಂದು ಯೂನಿವರ್ಸಿಟಿ ಇದೆ. ಹೆಂಗಂದ್ರ ಯಾರ ಹಿಂಬಲ್ಲಿ ಹೆಂಗ್ ಟೀಸ್ ಮಾಡೋದು, ಜಗಳ ಹೆಂಗ್ ತೆಗೆದು, ಇದೊಂದು ಆ ಏಜ್ ನಲ್ಲಿ ಒಂದು ಸ್ಪೆಷಾಲಿಟಿ. ಸೊ ಊಟ ಮಾಡೋ ಟೈಮ್ನಾಗ ಯಾರ್ದಾರ ಕೈ ಹತ್ತು, ಯಾರಾದ್ರ ಸ್ವಲ್ಪ ತಾಟಿಗೆ ಇದಾಯ್ತಂದ್ರ ಅಲ್ಲೇ ಜಗಳ ಚಾಲು ಆಗ್ತೈತೆ. ಬಟ್ ಯಾವ್ದೋ ಒಂದು ಅಜ್ಜ ಆಗ್ಲಿ ಅಜ್ಜಿ ಆಗ್ಲಿ ಬೆಡ್ ರಿಡನ್ಸರ್ ಆದ್ರ ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ನಮ್ಮ ಶಾಂತಾಯಿನಲ್ಲಿ ಏನ್ ಮಾಡುದು, ಸ್ಪೆಷಲ್ ನರ್ಸಿಂಗ್ ಇದ್ ಮಾಡೋರಿಗೆ ನಮ್ ಮಿಸೆಸ್ ಮಾರಿಯಮ್ಮ ಅವ್ರೆ ಮತ್ತು ಶಿಂದೆ ಅಜ್ಜಿ ಅಂತ ಒಬ್ರಿದಾರ. ಅವರೆಲ್ಲ ಈ ನರ್ಸಿಂಗ್ ಕೇರ್ ತಗೋತಾರೆ. ಆ ವೇಳೆಕ ನಮ್ಮ ಅಜ್ಜಿಗಳು ಸದ್ಯಕ ಅದಕ್ಕ ಕೋಆಪರೇಷನ್ ಕೊಡ್ತಾರೆ. ಅವ್ರ ಜಾಕ ಹಾಕೋದು, ಆಮೇಲೆ ಅವ್ರಿಗೆ ಮೆಡಿಸಿನ್ ಕೊಡೋದು, ಅವ್ರಿಗೆ ಊಟ ಕೊಡೋದು, ಅವ್ರ ಬೆಡ್ ಅದು ಎಲ್ಲ
ಇದ್ ಮಾಡುದು ಅಂದ್ರ ಜಗಳ ಆದ ಬಳಿಕ ಸದ್ಯಕ್ಕೆ ಇಮಿಡಿಯೇಟ್ 5 ನಿಮಿಷದಲ್ಲಿ ಮತ್ತ 15 ನಿಮಿಷದಲ್ಲಿ ಒಂದಾಗ್ತಾರೆ. ಇದೊಂದು ಬೇರೆ ಬೇರೆ ವಿಚಾರ ಬಹಳ ಸಾಕಷ್ಟು ಹಿಂಗ ಶೇರ್ ಮಾಡುವಂತ ನಮ್ ಕಡೆ ಸ್ಟೋರೀಸ್ ಇದಾವ. ಸೊ ಈ ಫಿಸಿಯೋಥೆರಪಿ ಮಾಡ್ಲಿಕ್ಕೆ ಬರ್ತಾರೆ KLE ನಮ್ಮ ಹಾಸ್ಪಿಟಲ್ ಫಿಸಿಯೋಥೆರಪಿ ಸ್ಟೂಡೆಂಟ್ಸ್ ಎವ್ರಿ ಡೇ ಬರ್ತಾರೆ. ಮತ್ತೆ ಫಿಸಿಯೋಥೆರಪಿ ತಪ್ಪಿಸ್ಬೇಕಂತ ಹೇಳಿ ಒಂದ್ 2-3 ಅಜ್ಜಿಗಳು ಟಾಯ್ಲೆಟ್ ನಲ್ಲಿ ಹೋಗಿ ಕೂತ್ ಬಿಡ್ತಾರೆ. 1-1 ತಾಸು 2-2 ತಾಸು ಅಲ್ಲೇ ಕೂತ್ ಬಿಡ್ತಾರೆ. ಯಾವಾಗ ಬಸ್ ಹಾರ್ನ್ ಆಗಿ ಮಕ್ಕ ಸ್ಟೂಡೆಂಟ್ಸ್ ಹೋಗೋ ಮಟ್ಟ ಟಾಯ್ಲೆಟ್ ನಾಗ ಕೊಟ್ಟಿರ್ತಾರೆ. ಆಮೇಲೆ ನಮಗ್ ತಿಳಿದ ಬಳಿಕ ನಾವು ಇಮಿಡಿಯೇಟ್ ಆಗಿ ಆ ಫಿಸಿಯೋಥೆರಪಿದವ್ರು ಬರ್ತಾರ. ಆ ವೇಳಕ ಎಲ್ಲಾ ಟಾಯ್ಲೆಟ್ಸ್ ಲಾಕ್ ಮಾಡ್ಬಿಡ್ತೀವಿ. ಈ ಪ್ರಕಾರ ಮಾಡ್ತಾರೆ. ಏನ್ರ ಕೆಲಸ ಹಚ್ಚಿರ ಒಂದ್ 2-3 ದಿವ್ಸ ಕೆಲಸ ಮಾಡ್ತಾರೆ. ಬಟ್ 3-4 ದಿವ್ಸ ಆದ ಬಳಿಕ ಮತ್ತೆ ಅವ್ರದ್ದು ಬೆನ್ನು ನುಸ್ದು ತಲೆ ನುಸ್ದು ಏನೂ ಇರುದಿಲ್ಲ, ಏನೂ ಇರುದಿಲ್ಲ. ಬಟ್ ನಾಟಕ ಯಾವ ಪ್ರಕಾರ ನಾಟಕ ಮಾಡ್ಬೇಕು ಅವ್ರ ಕಡೆ ಕಲಿಬೇಕು. ಮೆಡಿಸಿನ್ ಅಂದ್ರ ಅವ್ರಿಗೆ ಇದು ಟ್ಯಾಬ್ಲೆಟ್ಸ್ ಅದು ಡಾಕ್ಟರ್ಸ್ ಅದು ಬರ್ತಿರ್ತಾರ. ನಮ್ಮ PHC ಸೆಂಟರ್ ಬರ್ತಿರ್ತಾರ, ಸಿವಿಲ್ ಹಾಸ್ಪಿಟಲ್ ದವ್ರು ಬರ್ತಿರ್ತಾರ, KLE ಹಾಸ್ಪಿಟಲ್ ದವ್ರು ಬರ್ತಿರ್ತಾರೆ, ಬೇರೆ ಬೇರೆ ಸೋಷಿಯಲ್ ಡಾಕ್ಟರ್ಸ್ ಬರ್ತಿರ್ತಾರೆ. ಅವ್ರಿಗೆ ಡಾಕ್ಟರ್ಸ್ ಬಂದ ಅಂದ್ ಬಳಿಕ ಅವ್ರಿಗೊಂದು ಬಹಳ ಖುಷಿ. ಯಾಕಂದ್ರೆ ಆ ಡಾಕ್ಟರ್ಸ್ ಬಂದ್ ಬಳಿಕ ಯಾರಿಗೂ ಏನು ಆಗುದಿಲ್ಲ. ಬಟ್ ಅವ್ರು ಹೇಳ್ತಾರೆ ಎದಿನಲ್ಲಿ ನುಸಾತೈತಿ, ಕಾಲ್ ನುಸಾತೈತಿ, ಕೈ ನುಸಾತೈತಿ, ತಲೆ ನುಸಾತೈತಿ, ಏನೇನೋ ಏನೇನೋ ಹೇಳ್ತಿರ್ತಾರೆ. ನಾ ಪರ್ಟಿಕ್ಯುಲರ್ಲಿ ಡಾಕ್ಟರ್ ಯಾವಳಕ್ ನಮ್ಮ ಆಶ್ರಮ ಬರ್ತಾರ ಅವಳಕ್ಕೆ ನಾನು ಹೇಳಿರ್ತೇನೆ ಏನಂತ, ಎಲ್ಲರಿಗೂ ನೀವು ಚೆಕ್ ಮಾಡಿ ಏನ್ ಮೆಡಿಸಿನ್ ಕೊಡ್ಬೇಕಾಗಿದೆ, ಏನ್ ಮೇಜರ್ ಯಾರಿಗಿದ್ರೆ ನಾನು ನಿಂಬಲ್ಲಿ ಡಿಸ್ಕಷನ್ ಮಾಡ್ರಂತ ನಮ್ಮ ಎಲ್ಲಾ ಡಾಕ್ಟರ್ಸ್ ಕೇಳಿರ್ತೇನೆ. ಆ ಪ್ರಕಾರ ಆ ಡಾಕ್ಟರ್ಸ್ ಅದಕ್ಕೆ ನಮ್ಮ ನಿಂಬಲ್ಲೇ ನಾಟಕ ಮಾಡ್ತಾರೆ. ಈ ಆಶ್ರಮ ನಡೆಸ್ಬೇಕಾದ್ರ ಪೇಶನ್ಸ್ ಮತ್ತು ನಾಟಕ ಅವ್ರ ಹೆಂಗ ನಡವಳಿಕೆ ಇದೆ ಅದೇ ಪ್ರಕಾರ ನಾವು ಮಾಡ್ಬೇಕು ಅಂತ ಹೇಳಿ ಆ ಡಾಕ್ಟರ್ ಟೆಟಸ್ಕೋಪ್ ಹಚ್ಚಿ ಕೇಳ್ತಾರ, ಏನ್ ಅಜ್ಜಿ ಏನಾಗಿದೆ ಏನಿಲ್ಲ ಏನಿಲ್ಲ ಅಂತ ಕೇಳ್ಕೊಂಡ ಡಾಕ್ಟರ್ ಹೇಳಿದೆ ನಾನು 2 ದಿವಸದ ಹೆಸರು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಬೇರೆ ಬೇರೆ ಅಂದ್ರೆ ಎನರ್ಜಿಕ್ ಟ್ಯಾಬ್ಲೆಟ್ಸ್ ಅದು ಇರ್ತಲ್ಲ. ಟ್ಯಾಬ್ಲೆಟ್ಸ್ ಅಂದ್ರೆ ಅವ್ರಿಗೆ ಒಂದು ಪೇಪರ್ ಮೆಟ್ ಇದ್ದ ಅವ್ರಿಗೆ ಇಷ್ಟಿಷ್ಟು ಟ್ಯಾಬ್ಲೆಟ್ಸ್ಗಳು ತಗೊಂಡ್ ಎಷ್ಟು ಖುಷಿಲೇ ತಗೊಂಡ್ ಹೋಗಿರ್ತಾರೆ. ಆಮೇಲೆ ನಮ್ಮ ಅಜ್ಜಿಗಳ ಈ ಬೇರೆ ಬೇರೆ ಹಬ್ಬದು ಬರ್ತವೆ. ಪ್ರತಿ ಹಬ್ಬಕ್ಕೂ ಅವ್ರು ಸಾಡಿ ಬೇಕ, ಜನರು ತಂದು ಕೊಡ್ತಾರೆ. ಬಟ್ ಅವ್ರದ್ದು ಸಾಡಿಗಳು ನಾವು ನೋಡ್ರ ಚೆಕ್ ಮಾಡ್ರ ಒಂದೊಂದು ಕಬಡ್ನಲ್ಲಿ 50-60 ಸಾಡೀಸ್ಗಳು ಇರ್ತಾವ. ಆಮೇಲೆ ಅವ್ರಿಗೆ ಪ್ರತಿ ವರ್ಷ ನಾವು ಒಂದು 2 ಟ್ರಿಪ್ ತೆಗಿತೀವಿ. ಒಂದ್ ದೊಡ್ಡ ಟ್ರಿಪ್, ಒಂದ್ ಸಣ್ಣ ಟ್ರಿಪ್. ಲಾಸ್ಟ್ ಇಯರ್ ನಾನು ಮುಂಬೈ ನಮ್ಮ ಫ್ರೆಂಡ್ ಅನಿಲ್ ಜೈನ್ ಅಂತಿದಾರ, ಅವ್ರ ಮುಖಾಂತರ ನಾವು ಎಲ್ಲರಿಗೂ 40 ಮಂದಿಗೆ ಬೈ ಫ್ಲೈಟ್ ಮುಂಬೈಗೆ ಕರ್ಕೊಂಡು ಹೋಗ್ತೀವಿ. ಒಂದ್ ದಿವ್ಸ ತಾಜ್ನಲ್ಲಿ ದಿವ್ಸ ಎಲ್ಲ ಇತ್ತು. ಈ ತಾಜ್ ಹೋಟೆಲ್ ನಲ್ಲಿ ಇದ್ದಾಗ ತಾಜ್ ಹೋಟೆಲ್ದವ್ರ ನಮಗೊಂದು ಇಚ್ಛೆ ಇತ್ತು, ವಿಜಯ್ ಪಾಟೀಲ್ ಅವ್ರ ಮತ್ ನಮಗೊಂದು ಇಚ್ಛೆ ಇತ್ತು, ತಾಜ್ ಹೋಟೆಲ್ ನಲ್ಲಿ ಒಂದ್ ಅರ್ಧ ಕಪ್ ಚಾ ಕೊಡ್ಬೇಕಂತ ಹೇಳಿ. ಸೊ ಇಮಿಡಿಯೇಟ್ ನಾವು ತಾಜ್ ಹೋಟೆಲ್ದವ್ರಿಗೊಂದು ಇಮೇಲ್ ಮಾಡಿದ್ವಿ. ಅವ್ರ 5 ನಿಮಿಷದಲ್ಲಿ ನಮ್ಗ ರಿಯಾಕ್ಟ್ ಮಾಡಿದ್ರು. ಯಾವಾಗ ಎಷ್ಟ್ ತಾರೀಕ ಎಷ್ಟು ಮಂದಿ ಬರ್ತಾರೆ ಅಂತ ಹೇಳಿ ಏರ್ಪೋರ್ಟ್ ನಲ್ಲಿ ನಮ್ಗ VIP ಟ್ರೀಟ್ಮೆಂಟ್ ಮೇಡಮ್. ಮತ್ತು ಎಲ್ಲರಿಗೂ ಕರೆದ ಮಾಲೆಯನ್ನು ಹಾಕಿ ತಾಜ್ ಹೋಟೆಲ್ ನಲ್ಲಿ ಸ್ವಾಗತವನ್ನು ಮಾಡಿ ಫುಲ್ ಹೈ ಟೀ ನಮಗ್ ಕೊಟ್ಟಿದ್ರು. ಕಮ್ಮಿ ಒಂದು 10-15 ಲಕ್ಷ ರೂಪಾಯಿ ಖರ್ಚು ಮಾಡಿರ್ಬೇಕು ತಾಜ್ ಹೋಟೆಲ್ದವ್ರು. ಸೊ ಈ ಪ್ರಕಾರ ಈ ಅನುಭವಗಳು ನಮ್ಗ ಬರ್ತಾ ಇದೆ. ಸರ್ ಮತ್ತೆ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀರಾ ಸರ್ ಇವಾಗ? ಗೃಹನ ನಡೆಸ್ಬೇಕು ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ. ಚಾಲೆಂಜಸ್ ಅಂದ್ರ ಸರ್ ತುಂಬಾನೇ ಚಾಲೆಂಜಸ್ ಫೇಸ್ ಮಾಡಿದ್ದಾರೆ. ನಾವು ಎಲ್ಲರೂ ಏನನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತಂದ್ರೆ, ಸರ್ದು ಮೂಲ ಭಾಷೆ ಮರಾಠಿ, ಆದ್ರೆ ಅವರು ನಮ್ಮ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಕನ್ನಡದಲ್ಲಿ ಎಲ್ಲರ ಜೊತೆ ಸಂಭಾಷಣೆಯನ್ನ ಮಾಡ್ತಾ ಇದ್ದಾರೆ. ಐ ಥಿಂಕ್ ವಿ ಆಲ್ ಶುಡ್ ಅಪ್ರಿಶಿಯೇಟ್ ದಟ್. ಆಮೇಲೆ ಅವ್ರು ಹೇಳಿದಂಗೆ ಅದು ವೃದ್ಧಾಶ್ರಮ ಅಂತ ಅವ್ರು ಯಾವತ್ತೂ ಕನ್ಸಿಡರೇ ಮಾಡಿಲ್ಲ. ಇಟ್ಸ್ ಸೆಕೆಂಡ್ ಚೈಲ್ಡ್ ರೆಸಾರ್ಟ್. ಸೊ ಅವ್ರು ಅದನ್ನ ಅದೇ ರೀತಿನೇ ಕರೆಯೋದು, ಶಾಂತಾಯಿ ಸೆಕೆಂಡ್ ಚೈಲ್ಡ್ಹುಡ್ ರೆಸಾರ್ಟ್. ಸೊ ಅವರ ಒಂದು ಅನಿಸಿಕೆ, ಅನುಭವ, ಅವ್ರ ಏನು ಚಾಲೆಂಜಸ್ ಇದೆಯಲ್ಲ ಅವ್ರ ಕಡೆಯಿಂದ ಅವರ ಬಾಯಲ್ಲೇ ಕೇಳೋಣ. ಸರ್ ನೀವು ಇಂಗ್ಲಿಷ್ ಮಿಕ್ಸ್ ಮಾಡ್ಬೋದು, ತೊಂದರೆ ಇಲ್ಲ. ನೋ ಪ್ರಾಬ್ಲಮ್. ಏನ್ರ ಕನ್ನಡ ತಪ್ಪ ಅದನ್ನ ಈಗ ಕ್ಷಮೆ ಕೇಳ್ತೇನೆ. ಯಾಕಂದ್ರೆ ನಾನು ಮರಾಠಿ ಕಲ್ತಿದ್ದೀನಿ ಮತ್ತು ಕನ್ನಡ ಮಾತಾಡಕ್ಕೆ ಒಳ್ಳೆ ಬರ್ತದೆ, ಓದ್ಲಿಕ್ಕೆ ಏನೂ ಬರೋದಿಲ್ಲ. ಬಟ್ ಚಾಲೆಂಜಸ್ ಎವ್ರಿ ಡೇ ಚಾಲೆಂಜ್
ಪ್ರತಿ ಒಂದು ಚಾಲೆಂಜ್ ನಮ್ಮ ಈ ಆಶ್ರಮ ನಡೆಸ್ಬೇಕಾದ್ರ ನಮಗ್ ಚಾಲೆಂಜಸ್ ಬರ್ಲಿಲ್ಲ ನಮಗೂ ನಿದ್ದೆ ಹತ್ತುದಿಲ್ಲ ಮೇಡಮ್. ಯಾಕಂದ್ರೆ ಕಂಪ್ಲೇಂಟ್ಸ್ ಇಷ್ಟ ಇರ್ತಾವ, ಭಾಳ ಕಂಪ್ಲೇಂಟ್ಸ್ ಇದಾವ. ಓಲ್ಡ್ ಏಜ್ ಮಂದಿ ಪ್ರತಿಯೊಂದು ಕಂಪ್ಲೇಂಟ್ಸ್ ಏನ್ ಒಟ್ ಎವ್ರಿ ಡೇ ಚಾಲೆಂಜಸ್. ಬೆಡ್ ರಿಡನ್ ಪೇಷಂಟ್ಸ್ ಆಗ್ಲಿ, ಆಮೇಲೆ ಆ ಬೆಡ್ ರಿಡನ್ ಪೇಷಂಟ್ ತಗೊಂಡು ಹೋಗಿ ಜಳಕ ಮಾಡೋ ಸಲುವಾಗಿ ಆಗ್ಲಿ, ಇವೆಲ್ಲ ಮೇಜರ್ ಚಾಲೆಂಜಸ್ ಇದಾವೆ. ಸರ್ ಮತ್ತು ಈಗ ಉದಾಹರಣೆ ಅಂತಂದ್ರೆ ನೀವ್ ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡ್ಸಿರ್ತೀರ, ಯಾರಾದ್ರೂ ಒಂದಿಬ್ರು ಇದನ್ನ ಯಾಕೆ ಮಾಡ್ಸಿದ್ರಿ, ನಮ್ಗೆ ಇದು ಬೇಕಾಗಿತ್ತು, ನಾವಿದು ತಿನ್ನಲ್ಲ, ಅದನ್ನು ಕೆಲವೊಂದ್ಸರಿ ನಿಮ್ ಜೊತೆ ಇವತ್ತಿನ ಮಟ್ಟ ಅದು ಡೇ ಟು ಡೇ ಸಮಸ್ಯೆಗಳಂತ ಇಲ್ಲಿ ಈ ಪ್ರಕಾರ ಫುಡ್ ಬಗ್ಗೆ ಯಾವಾಗ, ಯಾಕಂದ್ರೆ ನಮ್ಮ ಆಶ್ರಮದಲ್ಲಿ ನಾವ್ ಏನ್ ಮಾಡೋದು ಮೇಡಮ್, ಎಲ್ಲ ಒಲಿ ಮ್ಯಾಗ ಊಟ ಮಾಡಿಸ್ತೇವೆ. ಈ ಒಂದು ಮಾರ್ನಿಂಗ್ ನಾಷ್ಟಾ ನಾನೇ ತಯಾರು ಮಾಡ್ತೇನೆ. 50 ಮಂದಿದ ಎಲ್ಲಾರ್ದು ನಾಷ್ಟಾ ತಯಾರು ಮಾಡಿ ಎಲ್ಲರಿಗೂ ಕೊಟ್ಟು ಆಮೇಲೆ ನಾನು ಬೇರೆ ಕೆಲ್ಸಕ್ಕೆ ಹೋಗ್ತೇನೆ. ಊಟದ ಬಗ್ಗೆ ಯಾವ್ದು ಏನು ತೊಂದರೆ ಇಲ್ಲ, ಯಾಕಂದ್ರೆ ಎವ್ರಿ ಡೇ ಚೇಂಜಸ್ ಇರ್ತವೆ, ಎವ್ರಿ ಡೇ. ಮತ್ತೆ ಈ 27 ವರ್ಷನಲ್ಲಿ ಸ್ಟಾರ್ಟಿಂಗ್ ಚಾಲೆಂಜಸ್ ಜಬರ್ದಸ್ತ್ ಇದ್ವು ಮೇಡಮ್. ಯಾಕಂದ್ರೆ ಇದರಲ್ಲಿ ಬೆಳಿಬೇಕಾದ್ರ ಒಂದು ಓಲ್ಡ್ ಏಜ್ ಹೋಮ್ ನಲ್ಲಿ ನಾವು ಹೋಗಿದ್ದು ಪುಣಾನಲ್ಲಿ. ಅವರು ನಮ್ಮದು ಏಜ್ ನೋಡಿ ನಮಗ ಆ ಗೇಟ್ ಹೊರಗನ್ನ ಹಾಕಿಬಿಟ್ಟಿದ್ರು. ಈ ತರನಲ್ಲಿ ಬೆಳಕ್ ಹೋಗ್ಬೇಡ್ರಿ, ಏನ್ರ ಬಿಸ್ನೆಸ್ ಅದು ಮಾಡ್ರಿ, ಏನ್ರಾಗ ರೊಕ್ಕ ಕಮಾಸ್ರಿ, ಇದರಲ್ಲಿ ಯಾತಕ್ ಬೀಳ್ತೀರ ಅಂತ ಹೇಳಿ ಅವರು ಒಳ್ಳೆ ಸಲುವಾಗಿ ನಮ್ಗೆ ಹೇಳಿದ್ರು. ಬಟ್ ನಾವು ವಿಜಯ್ ಪಾಟೀಲ್ ಮತ್ತು ನಾವು ನಮ್ಮ ಟೀಮ್ದವ್ರು ಡಿಸೈಡ್ ಮಾಡೋದು, ಒಟ್ ನಾವು ವೃದ್ಧಾಶ್ರಮ ಮಾಡ್ಬೇಕಂದ್ರೆ ಮಾಡ್ಬೇಕು. ಸೊ ಒಂದು ಜಂಗಲ್ನಲ್ಲಿ, ಒಂದು ಹಳ್ಳಿನಲ್ಲಿ ನಾನು ಮತ್ತು ನನ್ನ ಮಿಸ್ಸೆಸ್ 1 ವರ್ಷ ನಾವು ಅಲ್ಲಿ ಇರ್ಲಿಕ್ಕಿದ್ದು. ಅವಳಿಗೆ ಬರೀ 3 ಇನ್ಮೇಟ್ಸ್ ಇದ್ರು. ಅವಳಿಗೆ 6 ಗಂಟೆಗೆ ಅಂದ್ರೆ ನಾವು ಬಂದ್ ಮಾಡ್ಬಿಡ್ತೀವಿ. ಚಾಲೆಂಜ್ ಅಂದ್ರ ಪ್ರತಿಯೊಂದು ಚಾಲೆಂಜ್ಗೆ ನಾವು ಫೈಟ್ ಮಾಡ್ತಿರ್ತೇವೆ ಮೇಡಮ್. ಮತ್ತೆ ನಮಗೆಲ್ಲ ಸಪೋರ್ಟ್ನು ಚಲೋ ಇದೆ, ಎಲ್ಲ ಜನರ ಸಪೋರ್ಟ್ ಇದೆ, ಎಲ್ಲ ಎಲ್ಲ ಸೊಸೈಟಿನಲ್ಲಿ ಒಳ್ಳೆ ಒಳ್ಳೆ ಜನರು, ಒಳ್ಳೆ ಒಳ್ಳೆ ಡಾಕ್ಟರ್ಸ್. ಈಗ ಮೇಡಮ್ನು ನಮ್ಮ ಆಶ್ರಮ ಬರ್ತಿರ್ತಾರೆ. ನಮ್ಮ ಫ್ರೆಂಡ್ ಚಾಲೆಂಜಸ್ ಕೋವಿಡ್ ನಲ್ಲಿ ಇಷ್ಟು ದೊಡ್ಡ ಚಾಲೆಂಜಸ್ ನಾವು ಇದು ಮಾಡಿದ್ವು. ಫಸ್ಟ್ ಕೋವಿಡ್ ನಲ್ಲಿ ಏನು ನಮಗೆ ತೊಂದರೆ ಆಗ್ಲಿಲ್ಲ. ನಾವು ಮತ್ತು ಡಾಕ್ಟರ್ ಸಂಜಯ್ ಡುಮ್ಗೋಳ್ ಮತ್ತು ತನುಶ್ರೀ ಮತ್ತು ಹಿರೇಮಠ, ಕಾರ್ಪೊರೇಷನ್ ಕಮಿಷನರ್ ಜಗದೀಶ್ ಅವರು ಸಾಕಷ್ಟು ನಾವು ಕೋವಿಡ್ ನಲ್ಲಿ ಕೆಲಸ ಮಾಡಿದ್ವು. ಬಟ್ ಸೆಕೆಂಡ್ ಕೋವಿಡ್ ನಲ್ಲಿ ಏನಾಯ್ತು ಮೇಡಮ್, ನನಗೆ ಕೋವಿಡ್ ಆಯ್ತು. ನಾನೇ 5 ದಿವಸ ಕೋಮಾನಲ್ಲಿದ್ದೆ. ಸೊ ಅಂತ ಬಳಿಕ ನಮ್ ವಿಜಯ್ ಪಾಟೀಲ್ ಆಗಲಿ, ವಸಂತ್ ಬಾಲಿಗ ಆಗಲಿ, ಸಂತೋಷ್ ಮಮದಾಪುರ್ ಆಗಲಿ, ಮತ್ತೆ ನನ್ನ ಮಗ, ನನ್ನ ಮಗಳು, ಮತ್ತು ಮರಿಯಾ ಮೋರೆ, ಸಂಜಯ್ ಡುಮ್ಗೋಳ್, ಇವರೆಲ್ಲರೂ ಆಶ್ರಮ ನಡೆಸಿದ್ರ. ಅದರ್ವೈಸ್ ನಮ್ಮ ಆಶ್ರಮ ಬಂದ್ ಆಗಿ ಹೋಗ್ತಿದ್ವು. ಏನ್ ಅವಳಿಕ 4 ದಿವಸನಲ್ಲಿ ಕಮ್ಮಿ ಒಂದು 7 ಅಜ್ಜಾಜಿಗಳು ಎಕ್ಸ್ಪೈರ್ಡ್ ಆದ್ರು. ಆ ಎಕ್ಸ್ಪೈರ್ಡ್ ಆದ ಬಳಿಕ ಅದು ಕ್ರಿಮೇಷನ್ ಮಾಡು ಹಿಡ್ಕೊಂಡ್ ಎಲ್ಲ ಪ್ಯಾಕಿಂಗ್ ಮಾಡೋದು ಹಿಡ್ಕೊಂಡ್ ನನ್ನ ಮಗ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದಾನೆ. ಈಗ ಅವನು ಸದ್ಯಕ್ಕೆ ಅಲ್ಲಿ ಕೆಲಸ ಮಾಡಿ ಅದು ಇದು ಮಾಡಿದ. ಈ ಯಾವಳಕ್ಕ ನಿಮಗ ನೇರವಾಗಿ ಹೇಳುದಂದ್ರ, ಈ ಒಂದು ಯೂಶಲಿ ಅಬೌವ್ 70 ಆದ ಬಳಿಕ ಮೈಂಡ್ ಸರಿಯ ಇರುದಿಲ್ಲ. ಮತ್ತೆ ಏನ್ರ ತೊಂದರೆ ಆಗಿ ಮತ್ತೆ ಬೆಡ್ ರಿಡನ್ ಆದ ಬಳಿಕ ಓಲ್ಡ್ ಏಜ್ ಮಂದಿ ತಾವು ಏನ್ ಮಾಡತ್ರು ಏನಿಲ್ಲ, ಏನು ಹೇಳಕ್ ಬರೋದಿಲ್ಲ. ಒಬ್ಬ ಪುಣೇಕರ್ ಅಂತ ಒಬ್ಬ ಅಜೋಬಾ ಇದ್ದ. ಅವ ಬೆಡ್ ರಿಡನ್ ಆಗಿದ್ದ. ಬೆಡ್ ರಿಡನ್ ಆದ ಬಳಿಕ ಎಲ್ಲ ಸೀಸು ಎಲ್ಲ ಆತರ ಅಲ್ಲೇ ಮಾಡ್ತಿದ್ದ. ಆತರನೆಲ್ಲ ಆಡ್ಕೊತ್ಕೊಂಡಿರ್ತಿದ್ದ. ಸಣ್ಣ ಹುಡುಗರು ಯಾವ ಪ್ರಕಾರ ಇದನ್ನ ನೀರ್ ಕ್ಲೀನ್ ಮಾಡಿದ್ದು ಆಡ್ತಿರ್ತಾರ, ಆ ಪ್ರಕಾರ ಆತನಲ್ಲಿ ಆಡ್ಕೊತ್ಕೊಂಡಿರ್ತದ. ಅವ್ ಕಮ್ಮಿ ದಿವ್ಸ 10 ಸಲ ನಾವು ಅವಾಗ ಜಳಕ ಹಾಕ್ತಿದ್ವಿ. ಅವಂಗೇನು ಗುರುತಿಲ್ಲ, ಅವಂಗೇನು ಬೆದರಿಸಿನೂ ಏನು ಉಪಯೋಗ ಇಲ್ಲ, ಏನ್ ಹೇಳಿದ್ರು ಉಪಯೋಗ ಇಲ್ಲ. ಅವ್ನ ಮೈಂಡ್ ಸೆಟ್ ಹಂಗಾಗಿತ್ತು ಅಂತ ಹೇಳಿ ಕಮ್ಮಿ ಒಂದು 2 ತಿಂಗಳು ಅವಂಗ ನಾವು ಇಷ್ಟ ಮಾಡ್ಬೇಕಾಯ್ತು. ಇದೊಂದು ಬಹಳ ದೊಡ್ಡ ಚಾಲೆಂಜ್ ಇದೆ ಮ್ಯಾಮ್. ಈಗ ನಮ್ಮ ಆಶ್ರಮದಲ್ಲಿ ಒಂದು ಹುಂದ್ರೆ ಅಜ್ಜಿ ಅಂತಿದ್ದಾಳ. ಲಾಸ್ಟ್ 4 ಇಯರ್ಸ್ ದಿಂದ ಬೆಡ್ ರಿಡನ್ ಆಗಿದ್ದಾಳೆ. 4 ಇಯರ್ಸ್ ಇನ್ನೂ ಆಕಿದ ಆದ್ರೂ ಆ ಬೆಡ್ ನಲ್ಲಿ ಮಲ್ಕೊಂಡು ಆಕಿ ಸೇವೆ ಮಾಡ್ತಿದ್ದ ನಮ್ಮ ಮಿಸ್ಸಸ್ ಆಗ್ಲಿ, ನಮ್ಮ ಎಲ್ಲಾ ಸ್ಟಾಫ್ ಆಗ್ಲಿ ಬೇಯ್ತಾರ ಅವ್ರ. ಇಷ್ಟು ಕೆಟ್ಟ ಬೇಯ್ತಾರಲ್ಲ, ಅವಳಿಗೆ ಪೇಷನ್ಸ್ ನಾವು ಇಟ್ಕೋಬೇಕಾಗ್ತದೆ. ಆ ಪೇಷನ್ಸ್ ಅವ್ರು ಏನ್ ಬೇಯ್ತಾರೋ ಅದೇ ನಮ್ಗೆ ಆಶೀರ್ವಾದ. ಯಾಕಂದ್ರ ಅವ್ರು ಏನ್ ಬೇಯ್ತಾರೋ ಅವ್ರಿಗೆ ತಿಳಿದಿಲ್ಲ. ಬಟ್ ಅದು ನಾವು ಚಾಲೆಂಜ್ ನಾವು ಇದು ತಗೋತೇವೆ. ಅಂದ್ರ ಏನ ನಮ್ಮ ಮಿಸ್ಸಸ್ ಮತ್ತ ಅದೆಲ್ಲ ಕೆಲಸ ಮಾಡೋರ್ಗೆ ಹೇಳಿರ್ದು ನಾವು, ಅವ್ರ ಏನ್ ಬೇಯ್ದ್ರು ಅದ್ ಆಶೀರ್ವಾದ ಇದೆ ನಮ್ಗೆ. ಆ ಪ್ರಕಾರ ನಾವು ಕೆಲಸ ಮಾಡೋದು ಅಂತೇಳಿ ನಮ್ಗೇನ್ ಇಂಥ ಚಾಲೆಂಜಸ್ ಸಲುವಾಗಿ ನಾವು ಯಾವಾಗೂ ಎದುರುದಿಲ್ಲ. ಸರ್ ಮತ್ತೆ ಇವಾಗ ಡೆತ್ ಆದಾಗ ಅಂತ ಹೇಳಿದ್ರಿ. ಸೊ ಇವಾಗ ನಾರ್ಮಲ್ ಆಗಿ ಯಾರದಾದ್ರು ಡೆತ್ ಆಗತ್ತೆ, ಅವಾಗ ನೀವು ಅವ್ರದ್ದು ಬಿಲಾಂಗಿಂಗ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಫ್ಯಾಮಿಲಿ, ಅದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಸರ್? ಅವ್ರನ್ನ ಹೇಗೆ ಅವ್ರ ಕಾರ್ಯನೆಲ್ಲ ಹೇಗೆ ತಗೊಂಡು ಹೋಗ್ತೀರಾ ಮುಂದಕ್ಕೆ?
ಮೇಡಮ್, ನಾನು ಬೆಳಗಾಂ ಸಿಟಿನಲ್ಲಿ ಕಳೆದ 35 ವರ್ಷದಿಂದ ನಾನು ಈ ಆ ಅನ್ಕ್ಲೇಮ್ ಡೆಡ್ ಬಾಡಿ ಕ್ರಿಮೇಷನ್ ಮಾಡೋದು ನಾವು ಕೆಲಸ ನಾವು ಮಾಡ್ತಾ ಇದ್ದೇವೆ. ಲಾಸ್ಟ್ 25 ವರ್ಷದ ಹಿಂದ ಒಂದು ಫ್ಯಾಮಿಲಿ ಬಂದಿತ್ತು. ಆ ಬಳಿಕ ಆ ಫ್ಯಾಮಿಲಿದ ಯಾರು ಹೆಡ್ ಇದ್ದು ಅವಂಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದ. ಆಮೇಲೆ ಪೊಲೀಸರು ಪೋಸ್ಟ್ ಮಾರ್ಟಮ್ ರೂಮ್ ನಲ್ಲಿ ಇಟ್ಟಿದ್ರು. ಆಮೇಲೆ ಒಂದು ಪೇಪರ್ ನಲ್ಲಿ ನ್ಯೂಸ್ ಬಂದಿತ್ತು, 3 ದಿವಸದಿಂದ ಮೂರು ಸಣ್ಣ ಮಕ್ಕಳ ಮತ್ತು ಅವ್ವ ಪೋಸ್ಟ್ ಮಾರ್ಟಮ್ ಕಟ್ಟಿ ಮೇಲೆ ಕೂತ ತಮ್ಮ ಅಪ್ಪದ ಏನ್ ಮಾಡ್ಬೇಕು, ಅವ್ರಿಗೆ ಆ ಸಣ್ಣ ಮಕ್ಕಳಿಗೆ ಏನು ಗೊತ್ತಿಲ್ಲ. ಬಟ್ ಆಕಿ ಲೇಡೀಸ್ಗೆ ತಮ್ಮ ಹಸ್ಬೆಂಡ್ ಅದ ಯಾವ ಪ್ರಕಾರ ಕ್ರಿಮೇಷನ್ ಮಾಡ್ಬೇಕು ಏನೂ ತಿಳಿತಾ ಇಲ್ಲ. ಅವ್ರು ಬಂದಿದ್ರು ಹೈದರಾಬಾದ್ ಇಂದ. ಸೊ ಅವಳಿಗೆ ನಾವು ಮುಂದಾಗಿ ನಮ್ಮ ಯುವಕ ಮಂಡಳ ಮಾಧ್ಯಮದಿಂದ ಆ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ಟಿಲ್ ಟುಡೇ ವಿ ಆರ್ ಕ್ರಿಮೇಟೆಡ್ 1569 ಅನ್ಕ್ಲೇಮ್ ಡೆಡ್ ಬಾಡೀಸ್ ಇನ್ ಬೆಲ್ಗಾಮ್ ಸಿಟಿ. ಯಾವುದೋ ಒಂದು ಬೆಲ್ಗಾಮ್ ಸಿಟಿನಲ್ಲಿ ಡೆಡ್ ಬಾಡಿ ಅನ್ಕ್ಲೇಮ್ ಫೈಂಡ್ ಔಟ್ ಆದ್ರ ಪೊಲೀಸರಾಗಲಿ ಜನರಾಗಲಿ ಮೊರೆ ಸಾಹೇಬರ ನಿಮ್ ಪವನರ್ ತಿರ್ಕೊಂಡಾರ ಅಂತ ಹೇಳಿ ನಮಗೆ ಫೋನ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಅದ್ರ ಸಲುವಾಗಿ ನಾವು ಒಂದು ಟೀಮ್ ತಯಾರು ಮಾಡಿದ್ವಿ. ಸಿವಿಲ್ ಹಾಸ್ಪಿಟಲ್ ನಲ್ಲಿ ಪೋಸ್ಟ್ ಮಾರ್ಟಮ್ ಕೆಲಸ ಮಾಡುವಂತ ಎಲ್ಲಾ ಟೀಮ್ಸ್ ಮತ್ತು ಹಾರ್ಸ್ಮ್ಯಾನ್ ನಲ್ಲಿ ಕೆಲಸ ಮಾಡುವಂತ ಎಲ್ಲಾ ಟೀಮು, ಆಮೇಲೆ ಸ್ಮಶಾನಲ್ಲಿ ಕೆಲಸ ಮಾಡುವಂತ ನಮ್ಮ ಕಾರ್ಪೊರೇಷನ್ ಎಲ್ಲಾ ಟೀಮ್, ಇವರೆಲ್ಲರೂ ಕೈ ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಅದ್ರ ಸಲುವಾಗಿ ನಮ್ಗೆ ಏನು ಅಡಚಣೆ ಬರ್ತಲ್ಲ. ನಮ್ಮ ಆಶ್ರಮದಲ್ಲಿ ಯಾರು ತಿರ್ಕೋತಾರೋ ಆ ವೇಳೆಗೆ ಇಮಿಡಿಯೇಟ್ ನಾವು ಎರಡು ತಾಸಿನಲ್ಲಿ ಅದ್ರ ಕ್ರಿಮೇಷನ್ ಮಾಡೋದು ವ್ಯವಸ್ಥೆನೂ ನಾವು ಮಾಡ್ತೀವಿ. ಸರ್, ಮತ್ತೆ ಇವಾಗ ಮಧ್ಯದಲ್ಲಿ ಯಾರಾದ್ರೂ ಫ್ಯಾಮಿಲಿಯಿಂದ ಬಂದು ಕರ್ಕೊಂಡು ಹೋಗ್ತೀವಿ ನಾವು ವಾಪಸ್, ನಮ್ಮ ಅಪ್ಪ ಅಮ್ಮ ಇಲ್ಲಿ ಇರೋದ್ ಬೇಡ ಅಂತ ಆಗಿರ್ಬೋದು, ಇಲ್ಲಾಂದ್ರೆ ಇವಾಗ ಬಂದಿರ್ತಾರೆ ಹಿರಿಯ ನಾಗರಿಕರು, ಅವ್ರೇನೇ ಇಲ್ಲ ನಾವು ವಾಪಸ್ ಮನೆಗೆ ಹೋಗ್ತೀವಿ, ಆತರ ಏನಾದ್ರೂ ಸಿಚುಯೇಷನ್ಸ್ ಅರೈಸ್ ಆಗಿದೆಯಾ ಸರ್? ಇದೊಂದು ಬಾಳ ಬೆಸ್ಟ್ ಕ್ವಶನ್ ತಾವು ಕೇಳಿದ್ರಿ. ಯಾಕಂದ್ರ ಸಮಾಜದಲ್ಲಿ ಯಾರ ಕಡೆ ದುಡ್ಡು ಇತ್ತು, ಯಾರ್ದು ಪ್ರಾಪರ್ಟಿ ಇತ್ತು, ಯಾರ್ದು ಬಂಗಾರ ಇತ್ತು, ಅಂತ ಟೈಮ್ನಾಗ ಏನೋ ಒಂದು ಇದರಲ್ಲಿ ಯಾವುದೋ ಒಂದು ಆಶ್ರಮನಲ್ಲಿ ಹೋಗಿ ಅಜ್ಜ ಆಗ್ಲಿ ಅಜ್ಜ ಆಗ್ಲಿ ಇದ್ದಿರ್ತಾರೆ. ಆಮೇಲೆ ಅವ್ರ ಮನುಷ್ಯರಿಗೆ ಏನ್ರ ತಿಳಿತು, ಬಾಬಾ ನಮ್ಮ ಅಜ್ಜಿ ಇಂಥ ಆಶ್ರಮನಲ್ಲಿ ಇದಾರ ಅಂತ ಹೇಳಿ ಅವ್ರು ಇಮಿಡಿಯೇಟ್ ಆಗಿ ಆಕೆಗೆ ಹೋಗಿ ಕರ್ಕೊಂಡು ಹೋಗಿ ತಗೊಂಡು, ಇದೊಂದು ನಮ್ಮ ಆಶ್ರಮದಲ್ಲಿ ಒಂದು ಉದಾಹರಣೆ ಇಂಥದ್ದಾಗಿದೆ. ಶಾರದಾ ಅಜ್ಜಿ ಅಂತಿದ್ರು. ಆ ಶಾರದಾ ಅಜ್ಜಿ ಕಮ್ಮಿ ಒಂದು 5 ವರ್ಷ ನಮ್ಮ ಕಡೆ ಇದ್ರು. ಮತ್ತು ಅಡ್ಮಿಷನ್ ಮಾಡೋ ಟೈಮ್ನಾಗ ಮ್ಯಾಕ್ಸಿಮಮ್ 50% ಸುಳ್ಳು ಮಾತಾಡ್ತಾರೆ, ಖರೆ 50% ಅಷ್ಟ ಮಾತಾಡ್ತಾರೆ. ಆ ಶಾರದಾ ಅಜ್ಜಿ ಅವರು ಯಾರೋ ಒಬ್ರು ರಿಲೇಟಿವ್ ನಮ್ಗ ಫೋನ್ ಮಾಡಿ ಅವ್ರದ್ದು ಇಂಟರ್ವ್ಯೂ ತಗೊಂಡು ಅವ್ರ ಕಡೆ ಒಂದು 2 ಲಕ್ಷ ರೂಪಾಯಿ ಡಿಪಾಸಿಟ್ ಇತ್ತು ಮೇಡಮ್. ಆಮೇಲೆ ಡಿಪಾಸಿಟ್ ಇದ್ದಾಗ ನಾವು ಆ ಡಿಪಾಸಿಟ್ ರಿಸಿಪ್ಟ್ ನಮ್ಮ ಕಡೆ ಇಟ್ಕೊಂಡು, ಆಮೇಲೆ ಅಜ್ಜಿಗೆ ಆಕೆ ಮಗಳು ಹೋಗಿ ತೀರ್ಕೊಂಡ್ರು ಸಿವಿಲ್ ಹಾಸ್ಪಿಟಲ್. ಆ ಅಂತಿಮ ಕ್ರಿಯೆ ನಾವು ಮಾಡಿದ್ವಿ. ಆಮೇಲೆ ಅಜ್ಜಿಗೆ ನಾವು ನಮ್ಮ ಆಶ್ರಮದಲ್ಲಿ ಇಟ್ಕೊಂಡು 6 ವರ್ಷಲೆ ಒಬ್ಬ ಲೇಡೀಸ್ ಬರ್ತಾರ ನಮ್ ಕಡೆ. ಇಲ್ಲ ಮತ್ತ ನಮಗ್ ಬಾಳ್ ಕೆಟ್ಟ ಅನ್ನಿಸ್ತು, ಈ ಅಜ್ಜಿ ಶಾರದಾ ಅಜ್ಜಿ ನಮ್ಮವ್ರು ಇದಾರೆ, ಅವ್ರು ಕರ್ಕೊಂಡು ಹೋಗಿ ನಾವು ಸಂಭಾಳ್ಸೋ ಮೋರೆ ಸಾಬ್ರ ನಮಗ ಅನುಮತಿ ಕೊಡ್ರಿ ಅಂತಂದು. ಅದು ಆಕಿ ವಿಚಾರ ಬಾಳ ಚಲೋ ಇತ್ತು ಮೇಡಮ್. ಬಟ್ ಅವ್ರು ತಗೊಂಡ್ ಹೋದ ಬಳಿಕ ಯಾರು ತಂದು ಇಟ್ಟಿದ್ರು ಅವ್ರಿಗೆ ತಿಳಿದ ಬಳಿಕ ಅವ್ರು ನಮ್ ಕಡೆ ಬಂದ್ರು. ವಿದೌಟ್ ನಮ್ ಪರ್ಮಿಷನ್ ನೀವು ಹೆಂಗ್ ಕೊಟ್ರಿ ಅವ್ರಿಗೆ? ಸೊ ಆಯ್ತು. ಆಮೇಲೆ ಒಂದ್ ಒಳ್ಳೆ ಪಾಪ ಅವ್ರು ನೋಡ್ಲಿಕ್ಕೆ ತಯಾರದ ಅಂತ ಹೇಳ್ಬೇಕು ನಾವು ಕಳಿಸ್ಕೊಟ್ಟು. ಸೊ ಹಿಂಗಾಗಿ ಅವ್ರ ಎಲ್ಲಾರ್ದು ಇದ್ ಮಾಡಿ ಒಂದು ಒಳ್ಳೆ ನ್ಯೂಸ್ ಸದ್ಯಕ್ಕೆ ನಾವು ಮಾಡಿದ್ವು. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ಲಿ, ಇಂಥ ಜನರಿಗೆ ಆ ತಗೊಂಡ್ ಹೋಗಿ ಅವ್ರದ್ದು ಎಲ್ಲ ನೋಡು ಸೋಲಾಗಿ ಕರ್ಕೊಂಡು ಹೋಗಿದಾರೆ ಅಂತ ಒಂದು ಮೆಸೇಜ್ ಕೊಟ್ಟದು. ಬಟ್ ಆಫ್ಟರ್ 1 ಮಂತ್ ಒಂದು ಬ್ಯಾಂಕ್ ದಿಂದ ನಂಗೆ ಫೋನ್ ಬರ್ತೈತಿ ಮೇಡಮ್, ಕೆನರಾ ಬ್ಯಾಂಕ್ ದಿಂದ. ಮತ್ ಮೋರೆ ಸಾಹೇಬ್ರ ಮತ್ತ ನಿಮ್ಮ ಆಶ್ರಮನಾಗ ಒಂದು ಅಜ್ಜಿ ಆ ಒಂದು 7 ಮಂದಿ ಕರ್ಕೊಂಡ್ ಬಂದಿದಾರ ನಮ್ಮ ಬ್ಯಾಂಕ್ ನಲ್ಲಿ, ಯಾಕ ಎತ್ರ ಸೋಲಾಗ ಅಂತ ಕೇಳಿದ್ರು. ಸೊ ಅವ್ರು ಹೇಳಿದ್ರು, ಇಲ್ಲ ಅವ್ರದ್ದು ಡಿಪಾಸಿಟ್ ಇದೆ ಅಂತ. ನನ್ ಕಡೆ 2 ಲಕ್ಷ ರೂಪಾಯಿ ಡಿಪಾಸಿಟ್ ರಿಸಿಪ್ಟ್ ಇತ್ತು ನಿಮ್ ಬ್ಯಾಂಕ್ ಅದನ್ನ, ಹೌದಾ ಅವ್ರ ಕಡೆ ಕೊಟ್ಟಿದ್ದೀವಿ ಅಂತಂದು. ಸೊ ಅವ್ರನ್ನ ಬ್ಯಾಂಕ್ ಮ್ಯಾನೇಜರ್ ಏನಂತಾರ, ಇಲ್ಲ ಮೂರವರ ಮತ್ತು 2 ಲಕ್ಷ ಇಲ್ಲ 15 ಲಕ್ಷ ರೂಪಾಯಿ ಡಿಪಾಸಿಟ್ ಇತ್ತಂತ ಹೇಳ್ತಾರ ಅವ್ರು. ಸೊ ನೋಡ್ರಿ ಮತ್ ಹೆಂಗ, ಮತ್ ಅವ್ರು ನಾಮಿನಿ ಮಾಡಿದ್ರ ಅವ್ರು ಎಲ್ಲಾರು ಬಂದ ಆ ಅಜ್ಜಿ ಕರ್ಕೊಂಡು ಹೋಗ್ತಿಲ್ಲ, ಅವ್ರ ಮನೆಯಲ್ಲಿ ಹೋಗಿ ಹೇಳ್ತಾರ ಅದರ ಕಾರ್ಯಕ್ರಮ ಮುಖಾಂತರ ನಾನು ಒಂದು ಮೆಸೇಜ್ ಅನ್ನು ಕೊಡುತ್ತೇನೆ. ಯಾರಿಗೂ ತಮ್ಮ ಕಡೆ ದುಡ್ಡು ಇದೆ
60 ಅಬೌವ್ 75 ಏಜ್ ಯಾರು ಇದಾರ, ಯಾರ ಕಡೆ ದುಡ್ಡಿದೆ, ಯಾರ ಕಡೆ ಬಂಗಾರ ಇದೆ, ಯಾರ ಕಡೆ ಪ್ರಾಪರ್ಟಿ ಇದೆ, ಅವ್ರಿಗೆ ತಮ್ಮದು ಸೇಫರ್ ಸೈಡ್ ಮಾಡ್ಕೊಂಡು ಉಳಿಕೆ ಮೆಂಬರ್ ಕೊಡ್ಬೇಕಂತ ಹೇಳಿ ಇದೊಂದು ಮೆಸೇಜ್ ಕೊಡ್ತೇನೆ ಮೇಡಮ್. ಸರ್ ಸರ್ ಈಗ ಇನ್ ಕೇಸ್ ನಿಮ್ಮ ಆತರ ವೃದ್ಧಾಶ್ರಮದಲ್ಲಿ ಕಮಲ ಹಾ ಮ್ಯಾಮ್. ಹಾ, ವೃದ್ಧಾಶ್ರಮದಲ್ಲಿ ಯಾವುದಾದ್ರೂ ನಂತರ ಯಾರಾದ್ರೂ ತೀರ್ಕೊಂಡ್ರೆ, ಯಾರಾದ್ರೂ ಮರಣ ಹೊಂದಿದ್ರೆ, ಅದಾದ ನಂತರ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದು ನಿಮ್ಮ ಮೇಲೆ ಏನಾದ್ರು ಪೊಲೀಸ್ ಕೇಸ್ ಹಾಕಿರುವಂತ ಏನಾದ್ರು ಘಟನೆ ಇಲ್ಲ ಇಲ್ಲ ಅಂತ ಘಟನೆಗಳು ಏನಾಗೋದಿಲ್ಲ. ಯಾಕಂದ್ರೆ ನಾವು ತಗೋರು ಟೈಮ್ನಾಗ ನಾವೆಲ್ಲಾ ಬಾಂಡ್ ಮಾಡಿ ಯಾರು ತಂದು ಇಟ್ಟಿರ್ತಾರೋ ಅವ್ರ ಕಡೆ 100 rupees ಬಾಂಡ್ ನಲ್ಲಿ ತಗೊಂಡಿರ್ತೀವಿ. ಯಾರಿಗೆ ಬಾಡಿ ಡೊನೇಷನ್ ಮಾಡೋದಿದ್ರು ಅದು ಅದರಲ್ಲಿ ಬರ್ಕೊಂಡು ನಾವು ಯಾರಿಗೆ ಬಾಡಿ ಡೊನೇಷನ್ ಮಾಡೋದಿದ್ರ ಅದೇ ರೀತಿ ಪೊಲೀಸ್ ಮತ್ತೆಲ್ಲಾ ಅಫಿಷಿಯಲ್ ಏನಿರ್ತೈತಿ ಆ ಅಫಿಷಿಯಲ್ ಮುಖಾಂತರ KL ಹಾಸ್ಪಿಟಲ್ ಆಗಲಿ, ಮರಾಠ ಮಂಡಳ ಆಗಲಿ, ಯಾವ್ಯಾವ ಮೆಡಿಕಲ್ ಕಾಲೇಜ್ ಕೊಟ್ಟು ಬಿಡ್ತೀವಿ ಮೇಡಮ್. ಅಂತ ಘಟನೆ ಇವತ್ತಿನ ಮಟ್ಟ ಯಾವಾಗೂ ಆಗಿಲ್ಲ. ಕಳೆದ 1569 ಅನ್ಕ್ಲೇಮ್ ಡೆಡ್ ಮಾಡಿ ಆ ವೇಳೆಗೆ ಸದ್ಯಕ್ಕೆ ಆಗಿತ್ತು. ಹಂಗ ಒಂದು ಹಳ್ಳಿನಲ್ಲಿ ಒಂದು ಮುದುಕಿದ್ದ, ಅವನ ಬಿಟ್ಟು ಒಂದು 2 ವರ್ಷ ಬೆಳಗಾಂ ಸಿಟಿನಲ್ಲಿ ಅಡ್ಡಾಡ್ತಿದ್ದ. ಸೊ ಅವ್ ತಿರ್ಕೊಂಡ್ 3 ದಿವಸ ಆದ ಬಳಿಕ ಅನ್ಕ್ಲೇಮ್ ಬಾಡಿ ಅಂತ ಡಿಕ್ಲೇರ್ ಮಾಡಿದ್ರು. ಆಮೇಲೆ ಡಿಪಾರ್ಟ್ಮೆಂಟ್ ನಂಗ ಕನ್ಸಲ್ಟ್ ಮಾಡಿ ನಾನು ಅದು ಅಂತಿಂತೀರ ನ್ಯೂಸ್ ನಲ್ಲಿ ಬಂತು. ನ್ಯೂಸ್ ನಲ್ಲಿ ಬಂದ ಬಳಿಕ ಇಮಿಡಿಯೇಟ್ ನಾಲ್ಕು ಇದೇನಾಯ್ತಪ್ಪ ಅಂತಂದ. ಪಂಚರು ಬಂದ ನನ್ನ ಎರಡೂ ಕೈ ಮುಗಿಸಿ ಥ್ಯಾಂಕ್ಸ್ ಅಂತ ನಮ್ಮ ಊರಾಗ ಒಬ್ಬ ಇದ್ದ, ಅವ್ ತೀರ್ಕೊಂಡ್ ಆತರಿದ್ದ, ನಿಮಗ್ ಭೇಟಿ ಆಗ್ಲಿಕ್ಕೆ ನಾವು ಊರೆಲ್ಲ ಬಂದು ಅಂತ ಎಲ್ಲ ಊರ್ ಮಂದಿ ಎಲ್ಲ ಬಂದ ಘಟನೆಗಳು ಏನಾಗಿಲ್ಲ ಯಾವಾಗೂ ಅಂತ. ನಾವು ಅಂತಿಮ ಕ್ರಿಯೆ ಮಾಡೋ ಟೈಮ್ನಾಗ ಅನ್ಕ್ಲೇಮ್ ಡೆಡ್ ಬಾಡೀಸ್ ಇದ್ರು ನಾವು ಪೊಲೀಸರ ಕಡೆ ನಾನು ಒಂದು ಲೆಟರ್ ತಗೋತೇವೆ. ಸರ್ ಇವಾಗ ಹೆಲ್ತ್ ಚೆಕಪ್ಸ್ ಎಲ್ಲ ಎಷ್ಟು ಒಂದ್ ತಿಂಗಳಿಗೆ ಒಂದ್ಸಲ ಆತರ ಹೇಗೆ ನಡೆಯುತ್ತೆ ಸರ್ ಹೆಲ್ತ್ ಚೆಕಪ್ಸ್ ಎಲ್ರಿಗೂನು? ಎವ್ರಿ ಡೇ ಥೆರಪಿ 10 to 15 ಸ್ಟೂಡೆಂಟ್ಸ್ ಎವ್ರಿ ಡೇ ಬರ್ತಾರ. CHC ಸೆಂಟರ್ ದಿಂದ ಎವ್ರಿ 15 days ನಲ್ಲಿ ಬಂದು ಇನ್ನು ಕಾಯಿಲೆ ಚೆಕ್ ಮಾಡಿ ಮೆಡಿಸಿನ್ ಕೊಡ್ತೀವಿ. ಆಮೇಲೆ ನಾನು ಸ್ವತಃ ಕೈಯಲ್ಲಿ ಯಾವ್ದು ಏನೋ ಅಡಚಣೆ ಬಂದ್ರೆ KL ಹಾಸ್ಪಿಟಲ್ ಆಗ್ಲಿ, ನಮ್ ಸಿವಿಲ್ ಹಾಸ್ಪಿಟಲ್ ಆಗ್ಲಿ, ಇವರೆಲ್ಲರೂ ಕೋಮಲ ಒಬ್ರು ಪ್ರಶ್ನೆ ಕೇಳಿದ್ರು. ಮತ್ತೆ ಇವಾಗ ಲೈಕ್ ಎಷ್ಟು ಜನ ಕೇರ್ ಟೇಕರ್ಸ್ ಎಷ್ಟು ಜನ ಕೇರ್ ಟೇಕರ್ಸ್ ಇರ್ತಾರೆ ಸರ್? ಇವಾಗ ನೀವ್ ಹೇಳಿದ್ರಿ ನಿಮ್ ವೈಫ್ ಅವರು ಕೂಡ ಅದ್ರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತ. ಅವ್ರಲ್ದೆ ಇವಾಗ ಅಷ್ಟು ಜನ ಹಿರಿಯ ನಾಗರಿಕರನ್ನ ನೋಡ್ಕೊಳ್ಳೋದಂದ್ರೆ ಸಾಮಾನ್ಯ ಅಲ್ಲ. ಸೊ ಅಷ್ಟು ಜನ ನೋಡ್ಕೊಳ್ಳೋದಿಕ್ಕೆ ಎಷ್ಟು ಜನ ಕೇರ್ ಟೇಕರ್ಸ್ ಇದ್ದಾರೆ ಇವಾಗ? ಅವ್ರನ್ನ ಎಬ್ಸೆ ಕೂರ್ಸಕ್ಕಾಗಿರ್ಬೋದು, ಇಲ್ಲ 4 ಮಂದಿ ಕೇರ್ ಟೇಕರ್ ಇದ್ದಾರೆ. 4 ಮಂದಿ 4 ಮೆಂಬರ್ಸ್. ಸರ್ ಇವಾಗ ಆ ವಯಸ್ಸಿನಲ್ಲಿ ಅವರಿಗೆ ಫಾಲ್ ರಿಸ್ಕ್ ಅಂದ್ರೆ ಬೀಳೋ ರಿಸ್ಕ್ ತುಂಬಾ ಇರುತ್ತೆ. ಅದಕ್ಕೆಲ್ಲ ಯಾವ ರೀತಿ ಪ್ರೊಟೆಕ್ಷನ್ ತಗೊಂಡಿರ್ತೀರಿ? ಇದ್ರದ್ದು ಉಲ್ಟಾ ಇದಾಗಿದೆ ಮೇಡಮ್. ನಮ್ಮ ಆಶ್ರಮದಲ್ಲಿ ಏನಾಗಿದೆ, ಅವ್ರು ಎಲ್ಲಿರ್ತಾರೋ ಅಲ್ಲಿ ಅವ್ರಿಗೆ ಸರಿ ಊಟ ಸಿಗುದಿಲ್ಲ, ಸರಿ ನಿದ್ದೆ ಆಗುದಿಲ್ಲ, ಸರಿ ಏನಂತಾರ ಅದಕ್ಕ ರೆಸ್ಪೆಕ್ಟ್ ಸಿಗುದಿಲ್ಲ. ಸೊ ಅಂತನಲ್ಲಿ ಯಾರೋ ಬಂದು ನಮ್ಮ ಆಶ್ರಮನಲ್ಲಿ ಅಡ್ಮಿಷನ್ ಮಾಡಿದ ಏನ್ ಹೆಲ್ತ್ ಇರ್ತಿರ್ಲಿಲ್ಲ ಮೇಡಮ್, ನಮ್ಮ ಆಶ್ರಮನಲ್ಲಿ ಬಂದ ಬಳಿಕ ವಿದಿನ್ 2 or 3 months ನಲ್ಲಿ ಹೆಲ್ದಿ ಆಗ್ತಾರೆ ಮೇಡಮ್. ಇವತ್ತಿನ ಮಟ್ಟ ಅಂತ ಬಿದ್ದು ಏನ ಇದಾಗಿಲ್ಲ. ಬಟ್ ನಮ್ ಕಡೆ ಬಂದ ಬಳಿಕ ಕಮ್ಮಿ 15 ವರ್ಷ ಅವ್ರ ಲೈಫ್ ಸ್ಪ್ಯಾನ್ ಮತ್ತು ಹೆಚ್ಚಾಗ್ತಿದೆ ಮೇಡಮ್. ಯಾಕಂದ್ರೆ ಸರಿ ಊಟ ಆಗ್ತೈತೆ, ಫಿಸಿಯೋಥೆರಪಿ ಆಗ್ತೈತೆ, ಪ್ರಾರ್ಥನೆ ಆಗ್ತೈತೆ, ನಿದ್ದೆ ಸರಿ ಆಗ್ತೈತೆ, ಮತ್ತು ಎಲ್ಲಾ ವಯಸ್ಸಿದ್ದು ಮಂದಿಗೆ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಸಿಗ್ತೈತೆ. ಜನರು ಬಂದು ತಮ್ಮ ಬಡ್ಡೆ ಆಗ್ಲಿ, ಯಾವುದೋ ಒಂದು ವಾಸ್ತುಶಾಂತಿ ಆಗ್ಲಿ, ಯಾವುದೋ ಒಂದು
ಫಂಕ್ಷನ್ ಇದ್ರ ನಮ್ಮ ಅಜ್ಜಾಜಿಗಳು ಟೆಂಪೋ ಮಾಡಿ ಕರ್ಕೊಂಡು ಹೋಗ್ತಾರ ಮತ್ ತಂದು ಬಿಡ್ತಾರ ಅದ್ರ ಸಲಿಗೆ ಅವ್ರು ಹೆಲ್ದಿ ಆಗ್ತಾರೆ ಮೇಡಮ್. ಇವಾಗ ಎವ್ರಿ ಡೇ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಸರ್ ಅವ್ರಿಗೆ? ಮಾರ್ನಿಂಗ್ ಇಂದ ನೈಟ್ ವರ್ಗೂ ಇರುತ್ತೆ. ಊಟ ಮಾಡೋದು, ಇವಾಗ ಅದಲ್ದೆ ಏನೆಲ್ಲ ಆಕ್ಟಿವಿಟೀಸ್ ಅವ್ರನ್ನ ಎಂಗೇಜ್ ಮಾಡೋದಕ್ಕೆ ಹೇಗೆ ಆಕ್ಟಿವಿಟೀಸ್ ನ ಮಾಡಿಸ್ತೀರಾ ಸರ್? ನಮ್ಮ ಹಾಸ್ಟೆಲ್ನಲ್ಲಿ ಟೋಟಲಿ ಫುಲ್ ಬಿಸಿ ಇಟ್ಬಿಟ್ಟಿದ್ದು ಅವ್ರಿಗೆ. ಮುಂಜಾನೆ 6 ಗಂಟೆ ಹಿಡ್ಕೊಂಡು ರಾತ್ರಿ 12 ಗಂಟೆ ಮಟ. ಮಾರ್ನಿಂಗ್ 6:30 ಟೀ ಕೊಡ್ತಾರ, ಕೊಡ್ತು. ಆಮೇಲೆ 8:30 ನಾಷ್ಟಾ ಕೊಡ್ತು. ಅದ್ರ ನಡಕ ಪ್ರೇಯರ್ ಮಾಡ್ತಾರ ಅಜ್ಜಿಗಳು ಹೋಗಿ. ಪ್ರೇಯರ್ ಆದ ಬಳಿಕ 8:30 ಬೆಲ್ ಆಗ್ತೈತಿ. ಬೆಲ್ ಆದ ಬಳಿಕ ನಾಷ್ಟಾಕ್ ಬರ್ತಾರ. 9 ಗಂಟೆ ಮಟ ನಾಷ್ಟಾ ಮುಗಿತೈತಿ ಮೇಡಮ್. 9 ಗಂಟೆ ಮಟ ನಾಷ್ಟಾ ಮುಗಿದ ಬಳಿಕ 9 to 10:30 ತಮ್ಮ ಏನ್ ಕೆಲ್ಸಗಳಿದಾವ ಎಲ್ಲ ಕೆಲಸ ಮಾಡ್ತಾರೆ. ಜಾಡು ಹೊಡೆದು, ನೀರ್ ಹಾಕೋದು, ಇವಂದು ಎಲ್ಲ ನಮ್ ಟಾಯ್ಲೆಟ್ ಅದು ಕ್ಲೀನ್ ಮಾಡೋದು ಒಬ್ಬೊಬ್ರು ಜವಾಬ್ದಾರಿ. ಯಾರಿಗೆ ಏನ್ ಕೆಲಸ ಬರ್ತೈತಿ ಆ ಕೆಲಸ ಎಲ್ಲಾ ನಮ್ಮ ಅಜ್ಜಾಜಿಗಳು ಕೊಟ್ಟಿದ್ದು. ಯಾಕೆ ಕೊಟ್ಟಿದ್ದು ಅಂದ್ರಕ ಅವ್ರದ್ದು ಹೆಲ್ತ್ನು ಸರಿ ಇರ್ತೈತೆ, ಆಮೇಲೆ ಬಿಸಿನೂ ಆಗ್ತಾರೆ. ಅವ್ರ ಕಂಟಿನ್ಯೂ ಒಂದತ್ ಕಡೆ ಕೂತ್ರಂದ್ರ ಅವ್ರು ಓಲ್ಡ್ ಏನ್ ಸ್ಟೋರೀಸ್ ಇದಾವ ಅದೆಲ್ಲ ನೆನಪಾಗ್ತಾವ. ಆಮೇಲೆ ಅಲ್ಲಿ ಕೂತಿಂತ ಇದರಲ್ಲಿ ಜಗಳಗಳು ಆಗ್ತಿರ್ತಾವ. ಅದ್ರ ಸಲುವಾಗಿ ಫುಲ್ ಅವ್ರು ಬಿಜಿ ಇಟ್ಬಿಟ್ಟು 12ರಿಂದ 1 ಗಂಟೆ ಮಟ ಊಟ ಆಗ್ತಿದೆ. ಊಟ ಆದ ಬಳಿಕ 1:30ದಿಂದ 3:30 ಮಟ ರೆಸ್ಟ್, ಟೋಟಲಿ ರೆಸ್ಟ್. ಹಿಂಗ ರೆಸ್ಟ್ ಮಾಡ್ತಾರಲ್ಲ, ಯಾರು ಬಂದ್ರು ಅವ್ರು ಹೇಳುದಿಲ್ಲ. ಸೊ 4 ಗಂಟೆಗೆ ಟೀ ಆದ ಬಳಿಕ 5:30 ಪ್ರೇಯರ್ ಆದ ಬಳಿಕ 7:30 to 8 ಊಟ ಆದ ಬಳಿಕ ಟಿವಿ. ಆಮೇಲೆ ಟಿವಿ ಆದ ಬಳಿಕ ಅವ್ರದ್ದು ಎಲ್ಲಕ್ಕಿಂತ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಜಗಳಗಳು. ಆ ಜಗಳಗಳು ಹತ್ತಾಗ ನಾವು ಏನ್ ಮಾಡ್ತೀವಿ ಮೇಡಮ್, ನಮ್ ಮಿಸ್ಸಸ್ ಏನ್ ಮಾಡ್ತಾಳ, ಆ ಜಗಳ ಹತ್ತಿಲು ಗಪ್ಪ ಚೇರಾಗಿ ಕೂತ್ ಬಿಡ್ತಾಳ. ಆ ಕೇಳ್ಕೊತ್ ಕುಂಡಿರ್ತಾರ ಹೊರಗೆ. ಆಮೇಲೆ 15 ನಿಮಿಷ ಮತ್ತೆ ಒಂದಾಗ್ತಾರೆ. ಈ ಪ್ರಕಾರ ಅವ್ರದ್ದು ಡೈಲಿ ರೂಟೀನ್ ಇದೆ. ಆಮೇಲೆ ಫಿಸಿಯೋಥೆರಪಿ 1 ಅವರ್ ಆಗ್ತೈತಿ. ಬೇರೆ ಬೇರೆ ಯೋಗಾಸನನು ಬರ್ತಾರೆ. ಯೋಗಾಸನದ ಟೀಚರ್ಸ್ಗಳನ್ನು ಬರ್ತಾರೆ. ಮೆಡಿಟೇಷನ್ ಹಾಲ್ನು ಮಾಡಿದ್ದೇವೆ. ಅಲ್ಲಿ ಮೆಡಿಟೇಷನ್ ಹಾಲ್ನಾಗ ಸದಕ್ಕೆ ಅವ್ರು ಮೆಡಿಟೇಷನ್ ಮಾಡ್ತಾರೆ. ಒಂದು ಡೈನಿಂಗ್ ಹಾಲ್ ಸದಕ್ಕೆ ಮಾಡಿದೆವು ದೊಡ್ಡದ. ಹಳ್ಳಿನಲ್ಲಿ ಪೂವರ್ ಯಾರು ಇದಾರ, ಯಾರಿಗೆ ಮಂಗಲ ಕಾರ್ಯಾಲಯದಲ್ಲಿ ಮದುವೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತವ್ರನ್ನು ಅಲ್ಲಿ ಜಾಗ ಪ್ರೊವೈಡ್ ಮಾಡ್ಕೊಬೇಕು. ಅದ್ರ ಸಲುವಾಗಿ ನಮ್ಮ ಅಜ್ಜಾಜಿಗಳು ಸದ್ಯಕ್ಕೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಸರ್, ಇವಾಗ ಟಿವಿ ಅಂತ ಹೇಳ್ದಾಗ ನಂಗೆ ನೆನಪಾಯ್ತು, ಇವಾಗ ಟಿವಿ ನೋಡೋದಕ್ಕೂ ಜಗಳ ಮಾಡ್ತಾರ ಸರ್? ರಾಜಕುಮಾರ ಮೂವಿ ಆದ್ರೆ ನೀವು ಈಗ ನೀವು ನಿಮಗ್ ಗುರ್ತದ ಒಳ್ಳೆ. ಯಾಕಂದ್ರ ಲೇಡೀಸ್ ನಲ್ಲಿ ನಾನು ಎಲ್ಲ ಅಂದ್ರೆ ಒಂದು ಜೋಕ್ ಅಂತ ಎಲ್ಲರಿಗೂ ಹೇಳ್ತಿರ್ತೇನೆ. ಒಂದು 10 ಮಂದಿಗೆ ಒಂದ್ ಲಕ್ಷ ರೂಪಾಯಿ ಕೊಡುದು. ಆಮೇಲೆ ಒಂದು ಸಾರಿ ಅಂಗಡಿನಲ್ಲಿ ಹೋಗಿ ಆ 10 ಲೇಡೀಸ್ಗಳಿಗೆ ಹೇಳುದು, ಒಂದ ಟೈಪ್ ಸಾಡಿ ತಗೊಂಬರ್ ಅಂತ ಹೇಳಿ. ಎಷ್ಟೊತ್ತು ಹತ್ತೈತಿ ಒಂದು ಸಾಡಿ ಸೆಲೆಕ್ಷನ್ ಮಾಡೋ ಸಲುವಾಗಿ ದಿವಸ ಆದ್ರೂ 10 ಲೇಡೀಸ್ನಾಗಲೇ ಸೆಲೆಕ್ಷನ್ ಆಗೋದಿಲ್ಲ. ಸೊ ಹಂಗ ನಮ್ಮ ಆಶ್ರಮದಲ್ಲಿ ಸದ್ಯಕ್ಕೆ ಟಿವಿ ಇದರಲ್ಲಿ ಸ್ವಲ್ಪ ಜಗಳಗಳು ಆಗ್ತಿರ್ತಾವ. ಬಟ್ ಮ್ಯಾನೇಜ್ ಮಾಡ್ತೇವೆ ನಾವು. ಸರ್, ಮ್ಯಾಮ್ ನೀವೇನಾದ್ರೂ ಆಡ್ ಆನ್ ಮಾಡೋದಿತ್ತ ಮ್ಯಾಮ್? ಇಲ್ಲ, ಆಡಿಯನ್ಸ್ ಇಂದ ಏನಾದ್ರು ಪ್ರಶ್ನೆಗಳಿದೆಯಾ? ಎಸ್ ಮ್ಯಾಮ್, ಆಕ್ಚುಲಿ ನಮ್ಗಿಂತ ಬೆಟರ್ ಆಗಿ ಅವರಲ್ಲಿ ಕುತೂಹಲ ಜಾಸ್ತಿ ಇರತ್ತೆ ನಾ ಹೇಳೋದಾದ್ರೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ಬೋದು. ಯಾರು ಕೇಳ್ತಾ ಇಲ್ಲ ಎಲ್ಲರಿಗೂ. ನಾನು ಮುದ್ದಾಮ್ ತಮ್ಗೆ ಎಲ್ಲರಿಗೂ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಅವ್ರಿಗೆ ಇನ್ವೈಟ್ ಮಾಡ್ತೀನಿ. ನಮ್ಮ ಆಶ್ರಮ ಬೆಳಗಾಂ ಬಂದ್ ಮುದ್ದಾಮ್ ತಾವು ಇನ್ವೈಟ್ ಮಾಡ್ತೀನಿ, ಬರ್ರಿ ನೋಡ್ರಿ. ಆಮೇಲೆ ಯಾವ ಪ್ರಕಾರ ಈ ನಮ್ಮ ಓಲ್ಡ್ ಏಜ್ ಮಂದಿ ಇರ್ತಾರೆ, ಅವ್ರ ಮೇಲೆ ಒಂದು 2-3 ತಾಸು ಇದ್ರ ಒಂದು ಎಂಜಾಯ್ ಅಲ್ಲ, ಸಾಕ್ ಹೋಗಿ ಬಂದವ್ರಿಗೆ ಅನ್ಸ್ತದೆ. ಏನು ಕ್ವೆಶನ್ಸ್ ಕೇಳಕ್ ಏನು ಇಲ್ಲ ಅಂತಂದ್ರೆ ನಿಮ್ ಅನಿಸಿಕೆ ಹಂಚ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂದ್ರೆ ನೀವೆಲ್ಲಾದ್ರೂ ಈ ತರ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಡಿ. ಸರ್, ಯಾರು ತಮ್ಮ ಕೇಳ್ತಾ ಇದ್ದಾರೆ? ಖರ್ಚುಗಳೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ? ಖರ್ಚು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಯಾರು ಕೇಳಿದ್ರಿ ಸರ್? ಸರ್, ನಿಮ್ಮ ನಾನು ಹೆಸರು ಮೋಹನ್ ಹೇಳಿ. ಕೃಷ್ಣ ಅಂತ. ಮೋಹನ್ ಕೃಷ್ಣ. ಮೋಹನ್ ಕೃಷ್ಣ ಸರ್, ನಮಸ್ಕಾರ. ನಾವು ನಮಸ್ಕಾರ. ಇವತ್ತಿನ ಮಟ್ಟ 27 ವರ್ಷದಲ್ಲಿ ನಮ್ಮ ಚೇರ್ಮನ್ ಆದಂತ ವಿಜಯ್ ಪಾಟೀಲ್ ನಾವು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಡಿಸೈಡ್ ಮಾಡಿದ್ವು
ಯಾವುದು ಗೌರ್ಮೆಂಟ್ ಹಣನು ತಗೋರೋದು ಬೇಡ. ಪಾಟೀಲ್ ಫ್ಯಾಮಿಲಿ ಅವ್ರು ಕಳೆದ 7 ವರ್ಷ ಈ ಆಶ್ರಮ ನಡೆಸೋ ಸಲುವಾಗಿ ಫೈನಾನ್ಸ್ ಮಾಡಿದ್ರು, ಅಂದ್ರೆ ಖರ್ಚು ಮಾಡಿದ್ರು. ಅದ್ರ ಬಗ್ಗೆ ಈಗ ಜನರು ನಮಗೆಲ್ಲರೂ ಡೊನೇಷನ್ ಕೊಡ್ತಾ ಇದ್ದಾರೆ. ಯಾವುದು ಸರ್ಕಾರದ ಹಣ ಸದ್ಯಕ್ಕೆ ನಾವು ತಗೋರೋದಿಲ್ಲ. ಆಮೇಲೆ ಅಜ್ಜ ಅಜ್ಜಿಗಳು ಸದ್ಯಕ್ಕೆ ಫ್ರೀ ಆಗಿರ್ತಾರೆ. ಇವತ್ತಿನ ಮಟ್ಟ ನಮಗ ಯಾವ್ದು ಏನೂ ಅಡಚಣೆ ಬಂದಿಲ್ಲ. ಒಂದ್ ಒಳ್ಳೆ ಕೆಲಸ ಮಾಡ್ಕೋತ ಹೋದ್ರೆ ತಂತಾನೆ ಬರ್ತೈತಿ. ಆ ತರದ ಉದಾಹರಣೆ ಅಂದ್ರೆ ಶಾಂತಿ ಅವ್ರ ದರ್ಶನ. ಒಳ್ಳೇದು ಸರ್, ಒಳ್ಳೇದು. ಹ್ಮ್. ನಮಸ್ಕಾರ ಸರ್, ನಾನು ರತ್ನಪ್ರಭಾ ಅಂತ. ಹಾ, ಹಾ, ನಮಸ್ತೆ ಇಲ್ಲಿ ಮ್ಯಾಮ್. ಬೆಂಗಳೂರಲ್ಲಿ ನಮಸ್ಕಾರ ಸರ್. ಬೆಂಗಳೂರಲ್ಲಿ ವಿವಿಪುರಂ ಅಲ್ಲಿ ಒಂದು ಅಸಕ್ತ ಪೋಷಕ ಸಭಾ ಅಂತ ವೃದ್ಧಾಶ್ರಮ ಇದೆ. ಆ ಜಾಗನ ಮೈಸೂರು ಮಹಾರಾಜರು ಕೊಟ್ಟಿದ್ದ ಜಾಗ ಅಂತೆ. ಆ 102 ವರ್ಷ ಆಗಿದೆ ಆ ಆಶ್ರಮಕ್ಕೆ. ಅದು ಒಂದ್ ಬಿದ್ದೋಗೋ ಬಿಲ್ಡಿಂಗ್ ತರ ಇತ್ತು. ಈಗ ಎಲ್ಲ ಡೋನರ್ಸ್ ಟ್ರಸ್ಟ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಡೀತಾ ಇದೆ. 120 ವೃದ್ಧರಿದ್ದಾರೆ, 25 ಜನ ಸ್ಟೂಡೆಂಟ್ಸ್ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಿದೆ. ಒಳ್ಳೆ ಊಟ ಇದೆ, ಕೆಳಗಡೆ ಒಂದ್ ದೇವಸ್ಥಾನ ಇದೆ ಆಂಜನೇಯಂದು. ಅಲ್ಲಿ ನಾವು ಪ್ರತಿ ಶನಿವಾರ ಹೋಗಿ, ಅವ್ರಿಗೆ ಮೊಬೈಲ್ ಇಲ್ಲ, ಮತ್ತೆ ಹೊರಗಡೆ ಹೋಗಕ್ ಅವಕಾಶ ಇಲ್ಲ, ಹೊರಗಡೆ ಜನಗಳ ಸಂಪರ್ಕ ಇಲ್ಲ. ಅದಕ್ಕೆ ಅವರ ನೋವನ್ನ ಮರೆಯಕ್ಕೆ ಮತ್ತೆ ಅವರ ಆರೋಗ್ಯ ಸುಧಾರಣೆ ಆಗಕ್ಕೆ ಅಂತ ಅಂದ್ಬಿಟ್ಟು ನಾವು ಮನೋರಂಜನಾ ಕಾರ್ಯಕ್ರಮ ನಾನು ಶನಿವಾರ ಹೋಗ್ತೀನಿ. ಇನ್ನು ನಮ್ಮ ಗ್ರೂಪ್ ಅವರೇ ಇದ್ದಾರೆ. ಪ್ರತಿದಿನ ಇಬ್ರಿಬ್ರು ಹೋಗಿ ಯೋಗ, ಪ್ರಾಣಾಯಾಮ, ಕತೆಗಳ ಹೇಳೋದು, ಅವ್ರ ಹತ್ರ ಆಕ್ಟಿವಿಟೀಸ್ ಮಾಡ್ಸೋದು, ಈ ತರ ಎಲ್ಲ ಮಾಡ್ತಾ ಇದೀವಿ. ಇದು ಕಂಟಿನ್ಯೂಸ್ ಆಗಿ ಒಂದು 10-12 ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ. ನಾವು ಹೋಗಿ ಬರ್ತಿದೀವಿ. ನಾವಲ್ಲಿ ಒಂದ್ ಸೇವೆ ಅಂತ ಮಾಡ್ತಾ ಇದೀವಿ. ಅದು ಫ್ರೀಯಾಗೆ ನಡೀತಾ ಇದೆ. ತುಂಬಾ ಚೆನ್ನಾಗಿ ನಡೀತಿದೆ. ಅದು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ನಿಮ್ದು ಅಭಿನಂದನೆ. ನೀವೇನ್ ಕೆಲಸ ಮಾಡ್ತಾ ಇದ್ರಿ ಕಳೆದ 10 ವರ್ಷದಿಂದ ಆ ಆಶ್ರಮನಲ್ಲಿ ಹೋಗಿ ಅಜ್ಜ ಅಜ್ಜಿಗಳ್ದೇನ್ ಸೇವೆ ಮಾಡ್ತಾ ಇದ್ದಾರೆ. ನಿಮ್ಮಂತವ್ರು ಇದಾರೆ ಅಂತ ಹೇಳಿ ಇಂಥ ಆಶ್ರಮಗಳು ಮೇಡಮ್ ನಡೀತಾ ಇದ್ದಾವೆ. ನಮ್ ಕಡೆನೂ ಸಾಕಷ್ಟು ಮಂದಿ ಈ ಸೇವೆ ಮಾಡಿಸೊಳಗೆ ಬರ್ತಾರೆ. ಆ ಜನರು ನಮ್ಗೆ ಬಂದು ಹೆಲ್ಪ್ ಮಾಡ್ತಾರ ಅಂತ ಹೇಳಿ ಒಳ್ಳೆ ಆಶ್ರಮಗಳು ಮತ್ತು ಈ ಡೆಡಿಕೇಶನ್ ಕೆಲಸ ಮಾಡುವ ಜನರಿಗೆ ನಿಮ್ದು ನಮಗೆ ಬಹಳ ಸಪೋರ್ಟ್ ಇದೆ. ಒನ್ಸ್ ಅಗೇನ್ ನಾನು ಶಾಂತಾ ವೃದ್ಧಾಶ್ರಮ ವತಿಯಿಂದ ತಮ್ದು ಹಾರ್ದಿಕ ಅಭಿನಂದನೆ ಮಾಡ್ತೇನೆ. ಇದೇ ಪ್ರಕಾರ ತಾವು ಕೆಲಸ ಮಾಡ್ರಿ, ನಿಮ್ದು ಪ್ರಕೃತಿ ಚಲೋ ಇರ್ತದೆ, ಮತ್ತೆ ಅವ್ರದ್ದು ಪ್ರಕೃತಿ ಚಲೋ ಇರ್ತದೆ. ಇಲ್ಲಿ ಮನೋರಂಜನೆಗೆ ಏನು ಕಾರ್ಯಕ್ರಮಗಳು, ವೃದ್ಧರ ಮನೋರಂಜನೆಗಾಗಿ ಮನೋರಂಜನಾ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ನಮ್ ಕಡೆ ವಾರ 2-3 ಕಾರ್ಯಕ್ರಮ ಆಗ್ತಿರ್ತಾವ ಮೇಡಮ್. ಯಾಕಂದ್ರ ಈಗ ನಮ್ಮ ಆಶ್ರಮದ ಒಂದು ರೀಲ್ ಮುಖಾಂತರ ನಮ್ಮ ಮಗಳ ಶರಲ್ ವಿಜಯ್ ಮೋರೆ ಈಕಿ ಒಂದು ರೀಲ್ ಮಾಡಿದಳು. ಕಳೆದ 2 ವರ್ಷದಿಂದ ಒಂದು ರೀಲ್ ಮಾಡಿದಳು. ಆ ರೀಲ್ ಕಮ್ಮಿ 1 lakh ವ್ಯೂವರ್ಸ್ ಈಗ ಆಗಿದ್ದಾರೆ. ಆ ರೀಲ್ ಕಮ್ಮಿ 2 crores ವ್ಯೂವರ್ಸ್ ಆದ್ರು. ಅದು ಎಲ್ಲಾ ರೀಲ್ಸ್ ಮಾಡಿದಾಗ ಈ ಅಜ್ಜಿಗಳಿಗೆ ಈಗ ಅವ್ರಿಗೂ ಒಂದು ರೀಲ್ ಮಾಡೋದು ಒಂದು ಚಟ ಹತ್ತಿ ಬಿಟ್ಟಿದೆ. ಸೊ ಆ ಚಟದಿಂದ ನಮ್ಮ ಮಗಳ ಬೇರೆ ಬೇರೆ ರೀಲ್ ಅನ್ನು ಮಾಡಿ ಮ್ಯೂಸಿಕಲ್ ಡ್ಯಾನ್ಸ್ ಆಗ್ಲಿ, ಇವೊಂದು ನಮ್ಮ ಶಾಂತಾಯಿ ಆಶ್ರಮದ ಅಜ್ಜಿಗಳು ಇಂಡಿಯಾ ಗಾಟ್ ಟ್ಯಾಲೆಂಟ್ ನಲ್ಲಿ ಸದ್ಯಕ್ಕೆ ತಮ್ಮ ಶೋ ಅನ್ನು ಮಾಡಿದ್ದಾರೆ. ಸಾರೆಗಮ ಶೋ ನಲ್ಲಿ ಮಾಡಿದ್ದಾರೆ. ಈಗ ಬರುವ ಕಪಿಲ್ ಶರ್ಮಾನಲ್ಲಿ ಸದ್ಯಕ್ಕೆ ಬಹುತೇಕ ಕರಿಬಹುದು ಅಂತ ಹೇಳಿ ನಮ್ಗೆ ಅನಿಸ್ತದೆ. ಈ ರೀಲ್ ಮುಖಾಂತರ ನಮ್ಮ ಅಜ್ಜಿಗಳು ವೈರಲ್ ಅಜ್ಜಿಗಳಾಗಿದ್ದಾರೆ. ಆಮೇಲೆ ಎಲ್ಲಿ ಹೋಗ್ತು ನಮ್ಮ ಅಜ್ಜಿಗಳು, ಎಲ್ಲಿ ಮದುವೆಗೆ ಅದು ಹೋದ್ರು, ಎಲ್ಲಿ ಟ್ರಿಪ್ಗೆ ಅದು ಹೋದ್ರ ಜನರು ಬಂದು ನಮ್ಮ ಅಜ್ಜಿಗಳು ಎಂಬಲ್ಲಿ ಸೆಲ್ಫಿ ತಗೋತಾ ಇದಾರೆ. ಆ ಸೆಲ್ಫಿ ತಗೋ ಟೈಮ್ನಾಗ ನಮಗೆ ಇಷ್ಟು ಮನಸ್ಸಿಗೆ ಆನಂದ ಅನ್ಸಿ. ಇಂಡಿಯಾ ಗಾಟ್ ಟ್ಯಾಲೆಂಟ್ ನಲ್ಲಿ ಮೇಡಮ್ ಸಿದ್ದು ಪಾಜಿ ಮತ್ತು ಶಾ ಶಾ ಮತ್ತು ಸಿಂಗರ್ ನಮ್ ಶಾನು ಮತ್ತು ಮಲೈಕಾ ಅರೋರಾ ಅವರು ಕಮ್ಮಿ ಒಂದು ಅರ್ಧ ತಾಸು ನಮ್ಮ ಅಜ್ಜಿ ಅಂಬಲ್ಲಿ ಡಾನ್ಸ್ ಮಾಡಿದ್ದಾರೆ. ಅವಳಕ್ಕೆ ನಮ್ಮ ಅಂದ್ರೆ ಅದ್ರ ಸಲುವಾಗಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಸಾಕಷ್ಟು ಪ್ರೋಗ್ರಾಮ್ ನಮ್ಮ ಅಜ್ಜಿಗಳಿಗೆ ನಾವು ಒಳ್ಳೆ ಪಿಕ್ಚರ್ ಸಿನಿಮಾದು ಬಂದ್ರ ಸಿನಿಮಾ ಕರ್ಕೊಂಡು ಹೋಗ್ತೇವೆ. ಆಮೇಲೆ ಈ ಫುಡ್ ಫೆಸ್ಟಿವಲ್ ಆಗ್ತಿದೆ ರೋಟರಿ ಕ್ಲಬ್ ವತಿಯಿಂದ ಬೆಳಗಾಂನಲ್ಲಿ ಪ್ರತಿ ವರ್ಷ. ಈ ಕಳೆದ 15 ವರ್ಷದಿಂದ ಪ್ರತಿ ವರ್ಷ ನಮ್ಮ ರೋಟರಿ ಕ್ಲಬ್ ಎಲ್ಲಾ ಮೆಂಬರ್ಸ್ ನಮ್ಮ ಅಜ್ಜಿಗಳು ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಫುಡ್ ತಿನ್ನಿಸಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡೋದು. ಸಾಕಷ್ಟು ಎಂಟರ್ಟೈನ್ಮೆಂಟ್ ನಮ್ಮ ಆಶ್ರಮದಲ್ಲಿ ಯಾರ ಅಜ್ಜ ಅಜ್ಜಿಗಳು ಇದಾರಲ್ಲ ಅವ್ರು ನಶೀಬಾನಿದ್ದಾರೆ. ಅವ್ರ ಸಲುವಾಗಿ ನಾವು ನಶೀಬಾನಿದ್ವು. ಯಾಕಂದ್ರೆ ಅವ್ರದ್ದು ಸೇವೆ ಮಾಡಾಕ ನಮ್ಗೆ ದೇವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾನು ಹೋಗೋ ಕಡೆ ಮೊಬೈಲ್ ಅಲೋ ಮಾಡಲ್ಲ ಸರ್. ಅದಕ್ಕೆ
ಅವ್ರಿಗೆ ಹೊರಗಿನ ಪ್ರಪಂಚ ಜನಗಳನ್ನ ನೋಡಕ್ಕೆ ಆಗಲ್ಲ, ಹೊರಗಡೆ ಕಳ್ಸೋದು ಇಲ್ಲ. ಟ್ರಿಪ್ ಅಂತ ಒಂದ್ಸಲ 2 ಸಲ ವರ್ಷದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದರಿಂದ ನಾನೇ ಒಂದ್ 10 ಜನ ಗ್ರೂಪ್ ನ ಕರ್ಕೊಂಡೋಗಿ ಭಜನೆಗಳು, ಹರಿಕತೆ, ನಾಟಕ, ಮತ್ತೆ ಜಾದು, ಮತ್ತೆ ಸ್ಪರ್ಧೆಗಳು, ಅವ್ರ ಹತ್ರ ಆಟ ಆಡ್ಸೋದು, ಈ ತರ ಏನಾದ್ರು ಒಂದ್ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಎಲ್ಲ ಆಕ್ಟಿವಿಟಿ ಆಗ್ತಾವ ಮೇಡಮ್. ಎಲ್ಲ ಹೌದು ಆಕ್ಟಿವಿಟಿ ಸರ್, ಆಗ್ತಾವ. ಹೌದು ಹೌದು ಎಲ್ಲ ಹೌದು. ಎಲ್ಲ ಎಲ್ಲ ಆಕ್ಟಿವ್. ಮತ್ತೆ ಅವ್ರ ನಾವೇನ್ ಹತ್ರನೇ. ಮಾಡಿದ್ವಿ ಮೇಡಮ್, ನಮ್ಮ ಆಶ್ರಮಕ್ಕೆ ಕಾಂಪೌಂಡ್ ಕಟ್ಟಿಲ್ಲ. ಓಕೆ. ಕಾಂಪೌಂಡ್ ಕಟ್ಟಿಲ್ಲ. ಯಾಕೆ ಕಾಂಪೌಂಡ್ ಕಟ್ಟಿಲ್ಲ ಅಂದ್ರ ಜಸ್ಟ್ ಒಂದು ನಾಲೆಜ್ ಸಲುವಾಗಿ ಮತ್ತೆ ಒಂದು ಶೇರ್ ಮಾಡ್ತೀನಿ ನಾನೇ. ಕಾಂಪೌಂಡ್ ಕಟ್ರೆ ಒಂದು ಜಸ್ಟ್ ಲೈಕ್ ಒಂದು ಬೈಂಡಿಂಗ್ ನಲ್ಲಿ ಇದ್ದಾಗುತ್ತೆ. ಗೇಟ್ ತೆಗೆದು ಗೇಟ್ ಹಾಕೋದು, ಯಾ ಅಜ್ಜಾಜಿಗೆ ಹೊರಗೆ ಹೋಗ್ಬೇಕಾದ್ರ ಪರ್ಮಿಷನ್ ತಗೋದು ಅಂತ ಹೇಳಿ. ನಮ್ಮ ಆಶ್ರಮದಲ್ಲಿ ಏನ ಅಜ್ಜಾಜಿಗಳು ಆಶ್ರಮ ಪ್ರಿಮೈಸ್ ಬಿಟ್ಟು ಎಲ್ಲಿ ಹೋಗುದಿಲ್ಲ ಮೇಡಮ್. ಮುಂಜಾನೆ 6ದಿಂದ ಸಂಜೆ 12 ಮತ್ತ ಝಾಡು ಹೊಡಿಯೋದಾಗ್ಲಿ, ಬಾಂಡೆ ತಿಕ್ಕೋದಾಗ್ಲಿ, ರೊಟ್ಟಿ ಮಾಡೋದಾಗ್ಲಿ, ಚಪಾತಿ ಮಾಡೋದಾಗ್ಲಿ, ಮಡಗಿನಲ್ಲಿ 70% ನಮ್ಮ ಅಜ್ಜಿಗಳು ಕೆಲಸ ಮಾಡ್ತಾರೆ. ನಮ್ಮ ಆಶ್ರಮದಲ್ಲಿ ಬೇರೆ ಬೇರೆ ಪ್ರಕಾರದ ಉಂಡಿ ಆಗಲಿ, ಯಾವ ಒಬ್ಬೊಬ್ಬೊಬ್ಬ ಅಜ್ಜಿದ್ ಒಂದೊಂದು ಟ್ಯಾಲೆಂಟ್ ಇದೆ ಅಂತ ಹೇಳಿ ನಮ್ಗೆ ಚಲೋ ಚಲೋ ಅಲ್ಲಿ ನಮ್ಮ ಸ್ಟಾಫ್ ಆಗ್ಲಿ, ನಮ್ಮೆಲ್ಲ ವಿಸಿಟರ್ಸ್ ಆಗ್ಲಿ, ಅವ್ರಿಗೆ ಒಳ್ಳೆ ಒಳ್ಳೆ ಊಟ ಮಾಡ್ಲಿಕ್ಕೆ ಸಿಗ್ತದೆ ಮಾಡಿ. ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಹಂಚ್ಕೊಳ್ಳೋದಿದ್ರೆ ಆಡಿಯನ್ಸ್ ಹಂಚ್ಕೊಳ್ಬಹುದು, ಇಲ್ಲ ಕ್ವೆಶನ್ಸ್ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. Whether the old age home is run by private or government sponsored? No, this is private and aided. Aid. We are not taking any government aid. Government This is subsidy or government monthly payment? No. They are not receiving any aid from the government. Oh, because Social Justice and Empowerment Department is sanctioning amount. If recommended through Social Welfare Department, Government of Karnataka, they will send some money. We are learning that. And the union No, government. sir. So many officers are telling me you can take to government funds, but we board of director one decided to single paisa not taking to any government. Central government also we are not taking, and Karnataka government also not taking. We are taking only donations. But whether you are collecting monthly fees from the inmates? No. Totally It's free. totally free. Totally free. Totally free. Okay. Totally free. That's very good. Yeah, our admission category is different. ಯಾರಿಗೆ ಗಂಡ ಮಗ ಇದ್ದಾರೆ ಅವ್ರಿಗೆ ನಾವು ತಗೊಳ್ಳೋದಿಲ್ಲ. ಯಾರಿಗೆ ಗವರ್ಮೆಂಟ್ ಪೆನ್ಷನ್ ಇದ್ದಾರೆ ಅವ್ರಿಗೆ ನಾವು ತಗೊಳ್ಳೋದಿಲ್ಲ. ಯಾರ ಕಡೆ ಆಸ್ತಿ ಇದೆ, ಯಾರ ಕಡೆ ದುಡ್ಡಿದೆ ಅವ್ರಿಗೆ ನಾವು ತಗೊಳ್ಳೋದಿಲ್ಲ. ಟೋಟಲಿ ಡೆಡಿಕೇಟೆಡ್ ಮತ್ತೆ ಟೋಟಲಿ ಯಾರಿಗೆ ಗರಜಿದೆ below poverty line. Below poverty line. The people salaried below poverty line, I think so. Yeah, totally free. Yes. I met Dr. Saraswati during a conference workshop. Yes, sir. At Bangalore. Yes, sir. You can remember me. CRC, Dr. CRC, along with Yes, Dr. sir. Chan. Yes, sir. Nowadays so many CSR funds also coming for ashram. We are starting now next within 2 years bedridden patients ಸಲುವಾಗಿ ನಾವು ಒಂದು ಕಟ್ತಾ ಇದ್ದೇವೆ. ಒಂದು 100 beds ಸಲುವಾಗಿ bedridden patients ಸಲುವಾಗಿ ಕಟ್ತಾ ಇದ್ದೇವೆ. So people are giving to CSR fund also. One thing I would like to know, whether the building is constructed for ashrama or very rented like that. No, construct our own land and our own building also, because people are giving to support. Because some basic facilities, bathroom, toilet, in the initial discussion you are saying doctors are visiting like that. Construction of ashramam is to mean for old age people facilities. Yes, That's why. Yes, it has been done as per the needs of the elderly. Yeah. Definitely. Yes. But some free homes are run in rental house.
without much No, facilities. this was built Built. as per the needs of the elderly. Yes. That's very good. That's why, because they are not coming from, so, but we have to provide some basic amenities as per Yes. the standard of living. So that's why wherever I'll go, no, first I visit to old age home. So something news ideas are come. So ನಾನು ಅಲ್ಲೆಲ್ಲ ಅದ ಐಡಿಯಾಸ್ ತಗೊಂಡು ನಾನು ಅದ ಇಂಪ್ಲಿಮೆಂಟ್ ಮಾಡ್ತೇನೆ. ಸೊ ವಿ ಆರ್ ಟೇಕಿಂಗ್ ಅವ್ರ ಬೆಡ್ ಸದ್ಯಕ್ಕೆ ಎಷ್ಟು ಸೈಜ್ ಇರಬೇಕು, ಎಷ್ಟು ಹೈಟ್ ಇರಬೇಕು, ಆಮೇಲೆ ಬಾತ್ರೂಮ್ ನಲ್ಲಿ ಏನೇನ್ ನಾವು ಕೇರ್ ತಗೋಬೇಕು, ಅದೆಲ್ಲ ನಾವು ಓಲ್ಡ್ ಏಜ್ ಮಂದಿಗೆ ಯಾವ ಪ್ರಕಾರ ಏನ್ ಬೇಕು ಆ ಪ್ರಕಾರ ಎಲ್ಲ ಪ್ರೊವೈಡ್ ಮಾಡಿದೀವಿ ಸರ್. Besides old age, some physically handicaps also coming for admission, I think so. ನೋ Huh? ನಾವು ಅಲ್ಲಿ ಬಂದ ಬಳಕ ಅವ್ರಿಗೆ ಏನಾಯ್ತರ ನಾವು ನೋಡ್ತೇವೆ. ಬಟ್ ಅಡ್ಮಿಷನ್ ಮಾಡೋ ಟೈಮ್ನಾಗ ವಿ ಆರ್ ಟೇಕಿಂಗ್ ಅಂದ್ರ ಫಿಟ್ ಅಂಡ್ ಒಂದ್ 2-3 ವರ್ಷ ಅವ್ರು ಕೆಲಸ ಮಾಡ್ಬೇಕು. ಸೊ ಇಲ್ಲಿ ಬಂದ ಬಳಕ ನಮ್ಮ ಆಶ್ರಮ ಬಂದ ಬಳಕ ಏನಾರ ಆಯ್ತು, ನಾವು 2 inmates ಆರ್ ಬೆಡ್ ರಿಡನ್. ಸೊ ವಿ ಪೀಪಲ್ ಓನ್ಲಿ ಟೇಕಿಂಗ್ ಕೇರ್. Caretakers will also be there. Yes. To So cool, please you visit sir once. Thank you very much. Thank you. Thank you. Best wishes for your service. Thank you. Thank you sir. Thank you. Please visit sir once. Komala? ಯಾರಿಗಾದ್ರೂ ಮತ್ತೆ ಏನಾದ್ರೂ ಕ್ವೆಶನ್ಸ್ ಕೇಳೋದಿದ್ಯಾ? ಹಲೋ ಮೇಡಮ್. ಹೇಳಿ ಸರ್. ನನ್ನ ಹೆಸರು ಹನುಮಯ್ಯ ಅಂತ ಸರ್. ಮೋರೆ ಸರ್, ಇವಾಗ ನೀವು ಎಕನಾಮಿಕಲ್ ವೀಕರು ಅಥವಾ ಸ್ವಲ್ಪ ಕಷ್ಟದಲ್ಲಿರೋರ್ಗೆ ನೀವು ಮಾಡ್ತಾ ಇದ್ದೀರಾ, ಆದ್ರೆ ಈಗ ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ವಯಸ್ಸಾದವ್ರೆ. ಸೊ ಹಾಗಾಗಿ ಈ ತರದ್ದು ಒಂದು ಅವಶ್ಯಕತೆ ಎಲ್ಲಾರ್ಗೂ ಇದೆ ಅನ್ಸುತ್ತೆ. ಬೈ ಪೇಮೆಂಟ್ ಅಡ್ಮಿಷನ್ ತಗೊಂಡು ಮಾಡೋ ಒಂದು ಪ್ರಾವಿಷನ್ ಮಾಡಿದ್ರೆ ಉಪಯೋಗ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅವ್ರ ಏನ್ ಕೇಳ್ತಾ ಇದಾರಂದ್ರೆ ಪೇಮೆಂಟ್ ಸ್ಟಾರ್ಟ್ ಮಾಡಿ ತಗೊಂಡು ಓಲ್ಡ್ ಏಜ್ ದವ್ರನ್ನ ಇಟ್ಕೊಳ್ಳುವಂತ ಒಂದು ಏನಾದ್ರು ಪ್ರಾವಿಷನ್ ನೀವು ಪ್ಲಾನ್ ಮಾಡಿದೀರಾ ಅಂತ? ಇಲ್ಲ ಸರ್, ನಾವು ನಮ್ ಕಡೆ ಟೋಟಲಿ ಫ್ರೀ ಮಾಡ್ತಾ ಇದ್ದೇವೆ. ಯಾಕಂದ್ರ ಪೇಮೆಂಟ್ ಓಲ್ಡ್ ಏಜ್ ಹೋಮ್ ಮತ್ತು ಫ್ರೀ ಓಲ್ಡ್ ಏಜ್ ಹೋಮ್ ಒಂದೊಂದಲ್ಲಿ ಸೆಟ್ ಆಗುದಿಲ್ಲ ಸರ್. ಯಾಕೆ ಆಗುದಿಲ್ಲ ಅಂದ್ರ ಪೇಮೆಂಟ್ ತಗೊಂಡು ನಾವು ಒಂದು ಆಶ್ರಮ ತಗೊಂಡು ಅಂದ್ರ ಅವ್ರದ್ದು ಬೇಡಿಕೆ ಬಹಳ ಇರ್ತದೆ. ವಿ ವಾಂಟ್ ಟುಡೇ ಪುರಿ ಭಾಜಿ. Why? Because I am giving to money. So today I want to puri bhaji. So then we are providing to then puri bhaji. Other same ನಾವು ಫ್ರೀ ನಲ್ಲಿ ಮಾಡಿದ್ರ ಆಶ್ರಮ ನಡೆಸೋ ಸಲುವಾಗಿ ಬಹಳ ಕಷ್ಟ ಆಗ್ತದೆ. ಸರಿ ಅರ್ಥ ಆಯ್ತು. ಮತ್ತೆ ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು shall we end the session? ಕೋಮಲ? ಎಸ್ ಮ್ಯಾಮ್, ಐ ಥಿಂಕ್ ಯಾರು ಕ್ವೆಶನ್ಸ್ ಏನು ಇಲ್ಲ ಅನ್ಸುತ್ತೆ. ಎಸ್ ಮ್ಯಾಮ್. ವಿಜಯ್ ಸರ್, ನನ್ಗೂ ಕೂಡ ಇದನ್ನೆಲ್ಲ ಕೇಳುವಾಗ ಚಿಕ್ಕ ವಯಸ್ಸಲ್ಲಿರುವಾಗ ಕ್ಯೂರಿಯಾಸಿಟಿ ಇತ್ತು, ವೃದ್ಧಾಶ್ರಮ ಅಂದ್ರೆ ಹೇಗಿರತ್ತೆ, ವೃದ್ಧರ ಆರೈಕೆಯನ್ನ ಹೇಗ್ ಮಾಡ್ತಾರೆ ಅಂತ. ಒನ್ಸ್ ಹೆಲ್ತ್ ಸರ್ವಿಸ್ ಅಂತ ಬಂದಾಗ ಅದನ್ನ ಒಂದ್ಸಲ ಹೋಗಿ ನೋಡಿದಾಗ ಓಕೆ ಹೇಗೆಲ್ಲ ನಡೆಯತ್ತೆ ಅನ್ನೋದು ಗೊತ್ತಿತ್ತು. ಬಟ್ ನಮ್ ಜಾಗದಲ್ಲಿ ಅಷ್ಟೇ ಅಲ್ಲ. ಸೊ ನೀವ್ ನಡೆಸ್ತಾ ಇರೋ ಈ ತರ ಫ್ರೀ ಆಗಿ ಅಷ್ಟು ಸಾಮಾನ್ಯದ ಕೆಲ್ಸ ಅಲ್ಲ. ಅದೇ ರೀತಿ ನೀವ್ ಯಾವ್ದೇ ರೀತಿ ಒಂದೇ ಒಂದು
ಒಂದ್ ರೂಪಿನೂ ಕೂಡ ಅವರಿಂದ ತಗೊಳ್ದೆ ಆಗಿರ್ಬೋದು, ನೀವೊಂದು ಸೋಷಿಯಲ್ ಸರ್ವಿಸ್ ಅಂತ, ಸಮಾಜ ಸೇವೆ ಅಂತ ಮಾಡ್ತಾ ಇರೋಂತ ಕಾರ್ಯನ ಕೇಳಿಕೊಂಡಾಗ ಸಂತೋಷ ಅನ್ನಿಸ್ತು. ಈ ತರನು ಕೂಡ ಇನ್ನೂ ನಡೀತಾ ಇದ್ದಿಲ್ಲ, ಈ ತರ ಇನ್ನು ಹಲವಾರು ವೃದ್ಧಾಶ್ರಮಗಳು ಬರ್ಬೇಕು ಅನ್ನೋದೇ ನೀಡೆಡ್ ವಿಷಯ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲದೂ ಇರೋರನ್ನ ನೋಡ್ಕೊಳ್ಳೋದಕ್ಕೆ ಇರ್ತಾರೆ ಜನರು, ಬಟ್ ವಯಸ್ಸಾದ ನಂತರ ಅಪ್ಪ ಅಮ್ಮನ ನೋಡ್ಕೊಳ್ಳೋದಾಗಿರ್ಬೋದು, ಅವರಿಂದ ದುಡ್ಡು ಆಸ್ತಿನ ಅಪೇಕ್ಷೆ ಪಡೋ ಅಂತವ್ರೆ ಇವಾಗಿನ ಇದ್ರಲ್ಲಿ ಸೊಸೈಟಿಲಿ ನೋಡ್ತಿರೋದು ಜಾಸ್ತಿ. ಸೊ ಆತರ ಇರೋದ್ರಿಂದ ಏನು ಇಲ್ದೇ ಇರೋ ಅಂತವ್ರನ್ನ ನಾವು ತಗೊಂಡು ಅವ್ರನ್ನ ಕೇರ್ ಮಾಡ್ಬೇಕು, ಅವ್ರಿಗೆ ಯಾವ್ದೇ ರೀತಿ ಆಸ್ತಿ ಇಲ್ದೇ ಇರೋರ್ನಂತವ್ರನ್ನ ನಾವು ಕೇರ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಆಸ್ತಿ ಇರೋರ್ನ ಬಂದು ಮತ್ತೆ ಕರ್ಕೊಂಡ್ ಹೋಗೋ ಚಾನ್ಸಸ್ ಇರುತ್ತೆ, ಆಸ್ತಿ ಇಲ್ದೇ ಇರೋರ್ನ ನೋಡ್ಕೊಳ್ಳೋರು ಯಾರು ಇಲ್ದೇ ಇರೋ ತರ ಆಗೋಗಿರ್ತಾರೆ. ನೀವು ಕೊಡ್ತಾ ಇರೋಂತ ಸಮಾಜ ಸೇವೆ ಬರೀ ವೃದ್ಧರ ಆರೈಕೆ ಮಾತ್ರ ಅಲ್ಲ, ಅನ್ಕ್ಲೈಮ್ಡ್ ಶವಗಳನ್ನಾಗಿರ್ಬೋದು, ಅಂದ್ರೆ ಯಾರು ಇಲ್ದೇ ಇರೋಂಥವ್ರನ್ನ ಕ್ರಿಮೇಷನ್ ಮಾಡೋದಾಗಿರ್ಬೋದು, ಅಂತ್ಯಕ್ರಿಯೆಗಳನ್ನ ನಡೆಸೋದು, ಈ ಎಲ್ಲಾ ಹಲವಾರು ನೀವು ನಡೆಸ್ತಾ ಇರೋ ಸಮಾಜ ಸೇವೆಗಳನ್ನ ಕೇಳಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ನಿಮ್ಮ ಎಲ್ಲ ಸರ್ವಿಸಸ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಿಮ್ಹಾನ್ಸ್ ಮತ್ತು ವಯೋಮಾನಸ ಸಂಜೀವಿನಿ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್ ನ ಹೇಳ್ತಾ ಇಂದಿನ ಸೆಷನ್ ನಾನು ಮುಗಿಸೋದಕ್ಕೆ ಮುಗಿಸ್ಕಿಂತ ಮೊದಲ ಕೋಮಲ್ ಮೇಡಮ್ ತಾವು ಒಂದ್ಸಲ ನಮ್ಮ ಆಶ್ರಮ ವಿಸಿಟ್ ಮಾಡ್ರಿ. ಅಂದ್ರ ಈ ಡೆಡಿಕೇಶನ್ ಎಲ್ಲಾರು ದುಡ್ಡು ಕಮಿಸ್ಬೇಕಂತ ಹೇಳಿ ಕೆಲಸ ಮಾಡ್ತಿರ್ತಾರೆ, ಬಟ್ ವಿ ಆರ್ ಆಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಟೇಕಿಂಗ್ ಕೇರ್ ಫಾರ್ ದಿಸ್ ಓಲ್ಡ್ ಏಜ್ ಪೀಪಲ್. ಸೊ ಅದರಲ್ಲಿ ಏನ್ ಖುಷಿ ಇದೆ, ಅದರಲ್ಲಿ ಏನ್ ಬ್ಲೆಸ್ಸಿಂಗ್ ಇದೆಲ್ಲ ನಮಗ ಎಲ್ಲರಿಗೂ ಒಂದಿದೆ. ಎಲ್ಲರಿಗೂ ಒಂದ್ ಅಜ್ಜ ಅಜ್ಜಿ ಇದ್ದಿರ್ಬೇಕು, ಬಟ್ ನಮಗ 42 ಅಜ್ಜ ಅಜ್ಜಿ ಇದ್ದಾರೆ. ಒಂದ್ ಅಜ್ಜ ಅಜ್ಜಿಗೆ ಸಂಭಾಳಿಸ್ಬೇಕಾದ್ರ ಏನೇನ್ ಕಷ್ಟ ಆಗ್ತೈತಿ, ಏನೇನ್ ಇದಾಗ್ತೈತಿ ಎಲ್ಲರಿಗೂ ಗುರ್ತಿದೆ. ಬಟ್ ನಾವು 42 ಅಜ್ಜ ಅಜ್ಜಿಗಳು ಸಂಭಾಳಿಸ್ತಾ ನಾವು ಎಂಜಾಯ್ಫುಲ್ ಲೈಫ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ಈ ಕಾರ್ಯಕ್ರಮದಲ್ಲಿ ತಾವು ನಮಗ ಕರೆದ ನಮ್ಮ ಒಂದು ಕಾರ್ಯಕರ್ತನಾಗೆ ನಮಗ ಕ್ವಶನ್ ಕೇಳಿ ಆನ್ಸರ್ ಮಾಡಿದ್ವಿ. ಏನು ತಪ್ಪ ಕನ್ನಡದಲ್ಲಿ ಮಾತಾಡಿದ್ರೆ ಮತ್ತೊಮ್ಮೆ ನಾನು ಕ್ಷಮೆ ಕೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಆಕ್ಚುಲ್ ಆಗಿ ಹೌದು ಸರ್, ನಾವು ಇವಾಗ ಸುಮ್ನೆ ಹೀಗೆ ಮಾತಾಡ್ತಾ ಇರುವಾಗ ನಮ್ ಜೊತೆ ಒಬ್ರು ಡಾಕ್ಟರ್ ಬಾಲಮುರುಗನ್ ಅಂತ ಒಬ್ರು ಸರ್ ಇದ್ದಾರೆ. ಅವ್ರು ಹೇಳ್ತಾ ಇದ್ರು ವೃದ್ಧಾಶ್ರಮದ ಜೊತೆಯಲ್ಲಿ ಚೈಲ್ಡ್ ಅಂದ್ರೆ ಚಿಕ್ಕ ಮಕ್ಳದ್ದು ಡೇ ಕೇರ್ಸ್ ಎಲ್ಲ ಇರುತ್ತಲ್ಲ, ಆ ಪ್ಲಾನ್ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಅಂದ್ರೆ ಅವರಿಗೆ ಮೊಮ್ಮಕ್ಳ ಜೊತೆ ಟೈಮ್ ಕಳ್ದಂಗ ಅನ್ಸತ್ತೆ. ಚಿಕ್ಕ ಮಕ್ಳಿಗೆ ಇವಾಗಿನ ಕಾಲದಲ್ಲಿ ನೋಡಿರೋ ಪ್ರಕಾರ ಲೈಕ್ ನ್ಯೂಕ್ಲಿಯರ್ ಫ್ಯಾಮಿಲಿ ಇರತ್ತೆ, ಯಾರು ಕೂಡ ಅಜ್ಜ ಅಜ್ಜಿ ಜೊತೆ ಬೆಳೆಯೋದೇ ಇಲ್ಲ ಮಕ್ಳು, ಅವ್ರಿಗೆ ಆ ಮಾರಲ್ಸೇ ಗೊತ್ತಿರೋದಿಲ್ಲ, ಅಜ್ಜ ಅಜ್ಜಿ ಪ್ರೀತಿ ಹೇಗಿರತ್ತೆ ಅನ್ನೋ ನೋಡೋದೇ ಇಲ್ಲ ಇವಾಗಿನ ಚಿಕ್ಕ ಚಿಕ್ಕ ಮಕ್ಳು. ಸೊ ಅವ್ರ ಜೊತೆ ಅವ್ರನ್ನ ಇನ್ಕ್ಲೂಡ್ ಮಾಡಿದಾಗ ಆ ಎನ್ವಿರಾನ್ಮೆಂಟ್ ತುಂಬಾನೇ ಚೆನ್ನಾಗಿರತ್ತೆ ಅಂತ ಅವ್ರು ಒಂದು ಅವ್ರ ಐಡಿಯಾನ ಹೇಳಿದ್ರು. ಇವಾಗ ನಿಮ್ ಜೊತೆ ಮಾತಾಡುವಾಗ ಐಡಿಯಾ ನನ್ಗೆ ನೆನಪಾಯ್ತು. ಸೊ ನೆಕ್ಸ್ಟ್ ಎಲ್ಲಾದ್ರೂ ಆತರ ಚಿಕ್ಕ ಮಕ್ಳು ಅಂಗನವಾಡಿಗಳಿರತ್ತೆ ಹತ್ರದಲ್ಲಿ, ಆ ಮಕ್ಳನ್ನ ಅಜ್ಜ ಅಜ್ಜಿ ಅಂದ್ರೆ ಹಿರಿಯರ ಜೊತೆ ಬಿಟ್ಟಾಗ ಅವರಿಗೂ ಮೊಮ್ಮಕ್ಳು ಪ್ರೀತಿ ಸಿಕ್ಕತ್ತೆ, ಆ ಮಕ್ಳಿಗೂ ಕೂಡ ಅಜ್ಜ ಅಜ್ಜಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗ ಅನ್ಸತ್ತೆ. ಸೊ ನೋಡಿ ಸರ್, ಮುಂದೆ ಎಲ್ಲಾದ್ರೂ ಒಂದ್ ಕಡೆ ಚಾನ್ಸ್ ಸಿಕ್ಕರೆ ಏನ್ ಮೇಡಮ್ ನಿಮ್ಗೆ ಹೇಳುದಂದ್ರ ನಮ್ ಕಡೆ ಈ ಮಕ್ಕಳಿಗೆ ಒಂದು ಅಜ್ಜ ಅಜ್ಜಿ ಪ್ರೀತಿ ಸಿಗಿಸೋಲಾಗೆ ಬೇರೆ ಬೇರೆ ಕಡೆ ನಾವು ಟ್ರಿಪ್ ಅನ್ನು ಅರೇಂಜ್ ಮಾಡ್ತೀವಿ. ಆ ವೇಳಕ ಈ ಸಣ್ಣ ಮಕ್ಕಳಿಗೆ ಸ್ಕೂಲ್ ಸ್ಟೂಡೆಂಟ್ಸ್ ನಿಮ್ಮಲ್ಲಿ ಕೈ ಜೋಡಿಸಿ ಸ್ಕೂಲ್ ನಿಮ್ಮಲ್ಲೇ ಆ ಮಕ್ಕಳು ಮತ್ತು ಅಜ್ಜ ಅಜ್ಜಿಗೆ ಟ್ರಿಪ್ ಅನ್ನು ಕರ್ಕೊಂಡು ಎವ್ರಿ ಡೇ ಕಮ್ಮಿ ಒಂದು 50ರಿಂದ 100 ನಮ್ಮ ಆಶ್ರಮಕ್ಕ ಬಂದೇ ಬರ್ತಾರ. ಆಮೇಲೆ ಸ್ಪೆಂಡ್ ಕೆಲಸ ಮಾಡಿನೂ ಅವ್ರದ್ದು ಅನುಭವಗಳು ತಗೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ತಮ್ದು ಸರ್ ಹೇಳ್ರಿ ಥ್ಯಾಂಕ್ಸ್ ಅಂತ ಹೇಳ್ರಿ. ನೋಡೋಣ ದೇವ್ರು ನಮಗ್ ಮತ್ತಷ್ಟು ಶಕ್ತಿ ಕೊಟ್ರು ಅದು ನಾವು ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಕೊಡ್ರಿ. ಥ್ಯಾಂಕ್ ಯು ಮ್ಯಾಮ್. ಶೋರ್ ಸರ್. ಥ್ಯಾಂಕ್ ಯು ಸರಸ್ವತಿ ಮ್ಯಾಮ್. ಈ ಆರೋಗ್ಯ ಕಾರ್ಯಕ್ರಮಕ್ಕೆ ಭಾಗಿಯಾದಂತೆ ಎಲ್ಲ ಆಡಿಯನ್ಸ್ಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಕೋರ್ತಾ ಈ ಸೆಷನ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. Thank you for all.